ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂದರೆ ಮಾರ್ಚ್ 29 ತನಕ ನಮಗೆ ಶನಿ, ಈ ಗುರು ಬಂದು ಮೇಷರಾಶಿಯವರಿಗೆ 2ನೇ ಮನೆಯಲ್ಲಿದ್ದಾನೆ. ಗುರು 2ನೇ ಮನೆಯಲ್ಲಿ ಇದ್ದಾಗ ಗುರುಬಲ ಇದೆ ಅಂತ ಅರ್ಥ. ಆಗ ಅವರಿಗೆ ಧನಲಾಭ ಉಂಟಾಗ್ತಕ್ಕಂಥದ್ದು, ಮತ್ತು ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ಮಾತಿನಿಂದ ಕಾರ್ಯ ಸಾಧನೆ ಆಗ್ತಕ್ಕಂಥದ್ದು, ಮತ್ತು ಹೊಸ ದ್ರವ್ಯಗಳನ್ನು, ನೂತನ ದ್ರವ್ಯಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ವಸ್ತ್ರಾಭರಣ ಲಾಭ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಉದ್ಯೋಗ ಅಥವಾ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಅಥವಾ ನೌಕರಿನಲ್ಲಿ ಬಡ್ತಿ ಅಂದರೆ ಪ್ರಮೋಷನ್ಸು, ಇನ್ಕ್ರಿಮೆಂಟು ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮೇ 14 ತನಕ ಈ ಬೃಹಸ್ಪತಿಯಿಂದ ಮೇಷರಾಶಿಯವರಿಗೆ ಉಂಟಾಗ್ತಕ್ಕಂಥದ್ದು. ತದನಂತರದಲ್ಲಿ ಗುರು 3ನೇ ಮನೆಗೆ ಬರ್ತಾನೆ. ಗುರು 3ನೇ ಮನೆಗೆ ಬಂದಾಗ ಆವಾಗ ಗುರುಬಲ ಇರೋದಿಲ್ಲ. ಗುರುಬಲ ಇಲ್ಲದೆ ಇದ್ದಾಗ ಈ ಮೇಷರಾಶಿಯವರಿಗೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದಾಗತ್ತೆ, ಸ್ಥಾನ ನಾಶ ಉಂಟಾಗ್ತಕ್ಕಂಥದ್ದಾಗತ್ತೆ, ಇಷ್ಟ ಜನರ ವಿಯೋಗ ಉಂಟಾಗ್ತಕ್ಕಂಥದ್ದು, ಬಂಧು ಮಿತ್ರರಲ್ಲಿ ವಿನಾಕಾರಣ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಕೈ ಹಾಕಿದ ಕೆಲಸಗಳಲ್ಲಿ ಪದೇ ಪದೇ ವಿಘ್ನಗಳು ಅಥವಾ ಮುನ್ನಡೆ ಉಂಟಾಗ್ತಕ್ಕಂಥದ್ದು, ಕೆಲವು ಕಾರ್ಯಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ಮತ್ತು ವೃಥಾ ಅಲೆದಾಟ ಅಂದರೆ ಫ್ರೂಟ್ಲೆಸ್ ಟ್ರಾವೆಲಿಂಗ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಆಗ್ತಕ್ಕಂಥದ್ದು ಈ ಒಂದು ಮೇಷರಾಶಿಯವರು ಗುರು ಬದಲಾವಣೆ ಆದ ನಂತರದಲ್ಲಿ ಕಾಣತಕ್ಕಂಥದ್ದು. ಅದೇ ರೀತಿಯಲ್ಲಿ ನಾವು ಈ ಶನಿಯ ಒಂದು ಗೋಚಾರ ಫಲವನ್ನು ನೋಡಿದಾಗ ಮಾರ್ಚ್ 29 ತನಕ ಶನಿ ಲಾಭಸ್ಥಾನದಲ್ಲಿ ಇರ್ತಾನೆ. ಲಾಭಸ್ಥಾನದಲ್ಲಿ ಇದ್ದಾಗ ಯಾವುದೇ ಗ್ರಹ, ಸರ್ವೇ ಗ್ರಹ ಲಾಭಸ್ಥಾನೇ ಶುಭದಾಹ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಹಾಗಾಗಿ ಲಾಭಸ್ಥಾನದಲ್ಲಿ ಶನಿಗ್ರಹ ಇದ್ದಾಗ ನಾನಾ ವಿಧವಾದಂತಹ ಧನಲಾಭ ಉಂಟಾಗತ್ತೆ, ಸುಖ ಪ್ರಾಪ್ತಿಯಾಗತ್ತೆ. ಅದೇ ರೀತಿಯಲ್ಲಿ ಬಂಧು ಮಿತ್ರದಲ್ಲಿ ಒಂದು ಮನ್ನಣೆ ಉಂಟಾಗತ್ತೆ, ಗೌರವ ಉಂಟಾಗತ್ತೆ, ಕೀರ್ತಿ ಉಂಟಾಗತ್ತೆ, ವಿದ್ಯಾಲಾಭ ಉಂಟಾಗತ್ತೆ, ದ್ರವ್ಯ ಲಾಭ ಉಂಟಾಗತ್ತೆ, ಮತ್ತು ಹೊಸ ವಸ್ತುವನ್ನು ಖರೀದಿ ಮಾಡ್ತಕ್ಕಂತಹ ಒಂದು ಸುಸಮಯ ಆಗಿರುತ್ತೆ. ಇವೆಲ್ಲವೂ ಕೂಡ ಶನಿ ಲಾಭಸ್ಥಾನದಲ್ಲಿ ಇದ್ದಾಗ ಉಂಟಾಗ್ತಕ್ಕಂಥ ಸೇವಕರಿಂದ ಅನುಕೂಲ. ಯಾಕಂದರೆ ಶನಿ ಸೇವಕರಿಗೆ ಅಂದರೆ ವರ್ಕರ್ಸ್ ಅಂತ ನಾವೇನು ಹೇಳ್ತೀವಿ ಅವ್ರಿಗೆ ಕಾರಕ ಆಗಿರ್ತಾನೆ, ಲೇಬರ್ಸ್ ಅಥವಾ ವರ್ಕರ್ಸ್ ಅಂತ, ಅವರಿಂದ ಕೂಡ ಅನುಕೂಲ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಅದೇ ಶನಿ ಮಾರ್ಚ್ 29 ನಂತರದಲ್ಲಿ ಮೀನರಾಶಿಗೆ ಪ್ರವೇಶ ಆಗ್ತಾನೆ. ಮೀನರಾಶಿಗೆ ಪ್ರವೇಶ ಆದಾಗ ಈ ಮೇಷರಾಶಿಯವರಿಗೆ 7.5 ಅಂತ ನಾವು ಏನು ಆಡು ಭಾಷೆಯಲ್ಲಿ ಹೇಳ್ತೀವಿ ಆ ಒಂದು ಶನಿಕಾಟ ಅಂತ ಅದು ಪ್ರಾರಂಭ ಆಗತ್ತೆ ಮಾರ್ಚ್ 29 ನಂತರದಲ್ಲಿ. ಸುಮಾರು ಸಾಧಾರಣವಾಗಿ 7.5 ವರ್ಷ ಅಂತ ಹೇಳ್ತೀವಿ. ಆದರೆ ಪ್ರತಿ ರಾಶಿನಲ್ಲೂ ಕೂಡ ಶನಿ ಸುಮಾರು 6-7 ತಿಂಗಳುಗಳ ಕಾಲ ವಕ್ರಗತಿನಲ್ಲಿ ಇರ್ತಾನೆ. ಆ ವಕ್ರಗತಿನೂ ಲೆಕ್ಕ ಹಾಕ್ಕೊಂಡು ನಾವು ನೋಡ್ತು ಅಂದರೆ ಹೆಚ್ಚು ಕಮ್ಮಿ 9 ವರ್ಷಗಳ ಕಾಲ ಆಗುತ್ತೆ. ಅದು ಆಡು ಭಾಷೆನಲ್ಲಿ ನಾವು 7.5 ಅಥವಾ 7.5 ವರ್ಷ ಅಂತಲೇ ಹೇಳ್ತೀವಿ ಶನಿಕಾಟನ. ಆದರೂ ಕೂಡ ಈ ಶನಿ 12ನೇ ಮನೆಗೆ ಬಂದಾಗ ಮುಖ್ಯವಾಗಿ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಮನಸ್ತಾಪಗಳು ಅಥವಾ ಕಲಹ ಉಂಟಾಗ್ತಕ್ಕಂಥದ್ದಾಗತ್ತೆ, ಮತ್ತು ಶತ್ರುಗಳಿಂದ ಪೀಡೆ ಉಂಟಾಗ್ತಕ್ಕಂಥದ್ದು, ದೈಹಿಕ ಬಾಧೆ, ದೇಹಕ್ಕೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವಿಶೇಷವಾಗಿ ಕಾಲಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಯಾಕೆಂದರೆ ಶನಿ ಕಾಲಿಗೆ ಕಾರಕ ಆಗಿರ್ತಾನೆ, ಅದರಿಂದ ಅದು ಕೂಡ ನಾವು ಲೆಕ್ಕಾಚಾರಕ್ಕೆ ತಗೋಬೇಕಾಗತ್ತೆ. ಸೊ ಕಾಲಿಗೆ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಮತ್ತು ಮನೆಯಲ್ಲಿ ಯಾರಿಗಾದ್ರು ಹಿರಿಯರಿತ್ತು ಅಂದರೆ ಅಥವಾ ವಯಸ್ಸಾಗಿರ್ತಕ್ಕಂಥವ್ರಿತ್ತು ಅಂದರೆ ಅಂಥವ್ರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತು ವಿಶೇಷವಾಗಿ ವೃಥಾ ಅಲೆದಾಟ ಉಂಟಾಗ್ತಕ್ಕಂಥದ್ದು. ಅಂದರೆ ನೀವು ಯಾವುದೇ ಒಂದು ಗೌರ್ಮೆಂಟ್ ಕೆಲಸಕ್ಕೆ ಆಗಲಿ ಇನ್ಯಾವುದೇ ಕೆಲಸಕ್ಕಾಗಲಿ ಹೋಗ್ತೀರಾ, ಹೋದಾಗ ಕೆಲಸ ಆಗೋದಿಲ್ಲ ಅಥವಾ ಆಗಬೇಕಾದ ಟೈಮ್ಗೆ ಆಗೋದಿಲ್ಲ, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಏನೋ ಒಂದು ರೀತಿಯಾದಂತಹ ದುಃಖ ಅಥವಾ ಚಿಂತೆ ಅಥವಾ ಭಯ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಮೇಷರಾಶಿಯವರಿಗೆ ಶನಿ ಬದಲಾವಣೆ ಆದಮೇಲೆ ಅಂದರೆ ಮಾರ್ಚ್ 29 ನಂತರದಲ್ಲಿ ಈ ವರ್ಷ ಫುಲ್ಲು ಅಂದರೆ 2025 ವರ್ಷ ಫುಲ್ಲು ಆಗ್ತಕ್ಕಂತಹ ಫಲ ಆಗಿರುತ್ತೆ. ಇನ್ನು ರಾಹುವಿನ ಫಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ 12ನೇ ಮನೆಯಲ್ಲಿದ್ದಾನೆ. ರಾಹು 12ನೇ ಮನೆಯಲ್ಲಿದ್ದರೆ ಮೇಷರಾಶಿಯವರಿಗೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು, ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ರಾಹುವಿನಿಂದ. ಮತ್ತು ಕೆಲವು ಅಜ್ಞಾತ ರೋಗಗಳು ಅಂದರೆ ವ್ಯಕ್ತಿಗೆ
ಟೆಸ್ಟ್ ಮಾಡಿಸ್ತು ಅಂದರೆ ಮೆಡಿಕಲ್ ಟೆಸ್ಟು ನಾರ್ಮಲ್ ಅಂತ ಬರುತ್ತೆ, ಬಟ್ ಸ್ಟಿಲ್ ದ ಪರ್ಸನ್ ವಿಲ್ ಬಿ ಸಫರಿಂಗ್ ಬಿಕಾಸ್ ಆಫ್ ಒನ್ ಆರ್ ದಿ ಅದರ್ ರೀಸನ್. ಇದು ಯಾಕಾಗತ್ತೆ ಅಂದರೆ ರಾಹುಕೇತುಗಳಿಂದ ಮುಖ್ಯವಾಗಿ ಆಗ್ತಕ್ಕಂಥದ್ದು. ಯಾಕೆ ಅಂದರೆ ರಾಹುಕೇತುಗಳು ಛಾಯಾಗ್ರಹಗಳು ಅಂತ ಕರಿತೀವಿ ನಾವು. ಹಾಗಾಗಿ ಈ ರಾಹುಕೇತುಗಳಿಂದ ಸಾಮಾನ್ಯವಾಗಿ ನಮಗೆ ಮೇಲ್ನೋಟಕ್ಕೆ ಕಾಣದೇ ಇರತಕ್ಕಂತಹ ದೈಹಿಕ ಮಾನಸಿಕ ಬಾಧೆಗಳು ಉಂಟಾಗ್ತಕ್ಕಂತಹದ್ದು ಇರುತ್ತೆ. ಇನ್ನು ಈ ರಾಹು ಬದಲಾವಣೆ ಆದಾಗ ಮೇಷರಾಶಿಗೆ 11ನೇ ಸ್ಥಾನಕ್ಕೆ ಬರುತ್ತೆ, ಅಂದರೆ ಲಾಭ ಸ್ಥಾನಕ್ಕೆ ಬರುತ್ತೆ. ಅದರಿಂದ ಅಲ್ಲಿ ಧನಲಾಭ ಉಂಟಾಗತ್ತೆ ಅವರಿಗೆ, ಮತ್ತೆ ದ್ರವ್ಯ ಪ್ರಾಪ್ತಿ ಉಂಟಾಗತ್ತೆ, ವಸ್ತ್ರಾಭರಣ ಲಾಭ ಉಂಟಾಗ್ತಕ್ಕಂಥದ್ದು, ವಾಹನವನ್ನ ಖರೀದಿ ಮಾಡ್ತಕ್ಕಂತಹ ಒಂದು ಐಡಿಯಾ ಇತ್ತು ಅಂದರೆ ವಾಹನ ಖರೀದಿ ಮಾಡೋದಕ್ಕೆ ಒಳ್ಳೆ ಸಂದರ್ಭ ಆಗಿರುತ್ತೆ. ಮತ್ತೆ ಮನೆ ಕಟ್ಟೋದು ಅಥವಾ ಮನೆ ಯಾವುದಾದ್ರು ಕೆಲಸಗಳಿತ್ತು ಅಂದರೆ ಆ ಒಂದು ರಿಪೇರಿ ಕೆಲಸಗಳು ಅವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಕಲ ಸೌಖ್ಯವನ್ನು ಹೇಳಿದೆ ಶಾಸ್ತ್ರದಲ್ಲಿ ಲಾಭಸ್ಥಾನದಲ್ಲಿ ರಾಹು ಇದ್ದಾಗ. ಹಾಗೇನೇ ಈ ಒಂದು ಕೇತುವಿನ ಒಂದು ಲೆಕ್ಕಾಚಾರವನ್ನು ನೋಡಿದಾಗ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ 6ನೇ ಮನೆಯಲ್ಲಿ ಇದ್ದಾನೆ. ಕೇತು 6ನೇ ಮನೆಯಲ್ಲಿ ಇದ್ದಾಗ ಶತ್ರು ನಾಶ ಆಗ್ತಕ್ಕಂಥದ್ದು, ಸೌಖ್ಯ ಉಂಟಾಗ್ತಕ್ಕಂಥದ್ದು, ಕೆಲಸದಲ್ಲಿ ಆಗಲಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಆಗಲಿ ಏಳಿಗೆ ಅಥವಾ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಉದ್ಯೋಗ ಮಾಡ್ತಿರ್ತಕ್ಕಂಥದ್ದು ಅಥವಾ ವ್ಯಾಪಾರ ಮಾಡ್ತಿರ್ತಕ್ಕಂಥದ್ದು, ಇನ್ನೊಂದು ಹೊಸ ಉದ್ಯೋಗ ಅಥವಾ ವ್ಯಾಪಾರ ಅಥವಾ ಬೇರೆ ನಾವು ಸೈಡ್ ಬಿಸ್ನೆಸ್ ಮಾಡಬೇಕು ಅನ್ನೋದಿತ್ತು ಅಂದರೆ ಅವ್ರಿಗೆ ಅದು ಕೂಡ ಅನುಕೂಲಕರವಾದಂತಹ ಒಂದು ಸಮಯ ಆಗಿರುತ್ತೆ ಮೇ 18ರ ತನಕ. ತದನಂತರದಲ್ಲಿ ಕೇತು ಪಂಚಮ ಸ್ಥಾನಕ್ಕೆ ಬರ್ತಾನೆ. ಕೇತು ಪಂಚಮಕ್ಕೆ ಬಂದಾಗ ಧನ ವ್ಯಯ ಆಗತ್ತೆ, ಮನೆಯಲ್ಲಿ ಒಂಥರ ಅಶಾಂತಿಯ ವಾತಾವರಣ ಉಂಟಾಗ್ತಕ್ಕಂಥದ್ದು, ಹೊಟ್ಟೆಯ ಭಾಗದಲ್ಲಿ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಜೊತೆಗೆ ಪಾದದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಮಕ್ಕಳಿನ ಒಂದು ವಿದ್ಯಾಭ್ಯಾಸದಲ್ಲಿ ಆಗಲಿ ಅಥವಾ ಬೇರೆ ಯಾವುದೇ ಒಂದು ವಿಚಾರದಲ್ಲಿ ಆಗಲಿ ಮಕ್ಕಳ ಬಗ್ಗೆ ಚಿಂತೆ ಉಂಟಾಗ್ತಕ್ಕಂಥದ್ದು, ಕಷ್ಟಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು, ಮತ್ತೆ ದುಃಖ ಅಥವಾ ಭಯ ಉಂಟಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ನಾವು ಮೇಷರಾಶಿಯವರಿಗೆ 2025 ಹೇಗಿದೆ ಅನ್ನೋದನ್ನು ನೋಡಿದಾಗ ಮೊದಲ ಭಾಗದಲ್ಲಿ ಸ್ವಲ್ಪ ಚೆನ್ನಾಗಿದೆ, ಅನಂತರದಲ್ಲಿ ಸ್ವಲ್ಪ ಸಾಧಾರಣವಾಗಿದೆ. ಹಾಗಾಗಿ ಒಟ್ಟಾರೆಯಾಗಿ ಮಿಶ್ರ ಫಲಗಳು ಅನ್ನೋದನ್ನ ಸೂಚಿಸುತ್ತೆ ಇದು. ಈ ಮಿಶ್ರ ಫಲಗಳು ಮೇಷರಾಶಿಯವರಿಗೆ ಇರುತ್ತೆ 2025ರಲ್ಲಿ. ಜೊತೆಗೆ ನೀವು ಮಾಡ್ಕೋಬೇಕಾದಂತಹ ಶಾಂತಿ ಅಥವಾ ಪರಿಹಾರಗಳ ಒಂದು ಭಾಗಕ್ಕೆ ಬಂತು ಅಂದರೆ ನೀವು ಗುರು ಶನಿ ರಾಹುಕೇತುಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ನವಗ್ರಹ ನಾವು ಒಂದೊಂದೇ ಗ್ರಹಗಳಿಗೆ ಶಾಂತಿಯನ್ನಾಗಲಿ ಇದು ಒಂದು ಪೂಜೆಯನ್ನಾಗಲಿ ಮಾಡ್ತಕ್ಕಂಥದ್ದು ನಮ್ಮ ಕರ್ನಾಟಕ ಸಂಪ್ರದಾಯದಲ್ಲಿ ಇಲ್ಲ. ಹಾಗಾಗಿ ಈ ಒಂದು ಮೇಷರಾಶಿಯವರು ನವಗ್ರಹ ವಿಶೇಷ ಗುರು ಶನಿ ರಾಹುಕೇತುಗಳ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ನಿಮ್ಮ ಮನೆ ದೇವರನ್ನ ಪೂಜೆ ಮಾಡ್ತಕ್ಕಂಥದ್ದು, ಪ್ರತಿದಿನ ಹಸುವಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯ ಅಥವಾ ಸೇವೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ. ನಿಮಗೆ ಏನು ಸ್ತೋತ್ರಗಳು ಬರುತ್ತೆ, ಶ್ಲೋಕಗಳು ಬರುತ್ತೆ, ಅದನ್ನ ಪಠಣ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಗಣಪತಿಯನ್ನ, ಹರಿಹರರನ್ನ, ದುರ್ಗೆಯನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಶನಿಯ ದೋಷ ಪರಿಹಾರಕ್ಕೆ, ಯಾಕೆಂದ್ರೆ 7.5 ಪ್ರಾರಂಭ ಆಗ್ತಾ ಇದೆ, ಅದರಿಂದ ಶನಿಯ ದೋಷ ಪರಿಹಾರಕ್ಕೆ ಈಶ್ವರನನ್ನ ಅಥವಾ ಆಂಜನೇಯನನ್ನ ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಇದಿಷ್ಟು ಕೂಡ ಮೇಷರಾಶಿಯವರು ಮಾಡ್ಕೋಬೇಕಾಗಿರ್ತಕ್ಕಂತಹ ಶಾಂತಿ ಅಥವಾ ಪರಿಹಾರದ ವಿಚಾರ. ವೃಷಭ ರಾಶಿ, ಈ ವೃಷಭ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ಜನ್ಮಸ್ಥಾನದಲ್ಲೇ ಇದ್ದಾನೆ. ಅಂದರೆ ಜನ್ಮ ರಾಶಿನಲ್ಲಿ ಇದ್ದಾಗ ಜನ್ಮನಾಮ ನರೋ ದುಃಖಂ ಅಂತ ಶಾಸ್ತ್ರ ಹೇಳುತ್ತೆ. ಗುರು ಜನ್ಮ ರಾಶಿನಲ್ಲೇ ಇದ್ದಾಗ ವೃಷಭ ರಾಶಿನಲ್ಲೇ ಇದೆ ಆದ್ದರಿಂದ ಅಲ್ಲಿ ಅವ್ರಿಗೆ ಈ ಸ್ಥಾನ ತ್ಯಾಗ ಅಥವಾ ಸ್ಥಾನ ಚ್ಯುತಿ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ವಿನಾಕಾರಣ ಬಂಧು ಮಿತ್ರರಲ್ಲಿ ಮನಸ್ತಾಪಗಳು ಅಥವಾ ಕಲಹ ಉಂಟಾಗ್ತಕ್ಕಂಥದ್ದಾಗತ್ತೆ. ಹಾಗೇನೇ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ಚಿಂತೆ ಅಥವಾ ಭಯ ಉಂಟಾಗ್ತಕ್ಕಂಥದ್ದು, ವಾಹನ ಅಪಘಾತಗಳು ಅಥವಾ ಯಾವುದೇ ರೀತಿಯಾದಂತಹ ದೈಹಿಕವಾದಂತಹ ಶಾರೀರಿಕ ಪೀಡೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ವೃಷಭ ರಾಶಿಯವರಿಗೆ ಉಂಟಾಗ್ತಕ್ಕಂತಹ ಫಲಗಳು. ಯಾಕೆಂದರೆ ಗುರು ಜನ್ಮ ರಾಶಿನಲ್ಲಿ ಇದ್ದಾಗ ಗುರುಬಲ ಇರೋದಿಲ್ಲ. ಆದ್ರಿಂದ ವಿದ್ಯಾರ್ಥಿಗಳು ಕೂಡ ಬಹಳ ಒಂದು ಎಚ್ಚರಿಕೆಯಿಂದ ಮುನ್ನಡಿಬೇಕಾಗತ್ತೆ. ಯಾಕೆಂದ್ರೆ ಕಷ್ಟಪಟ್ಟು ಓದಬೇಕು, ಆಲಸ್ಯ ಜಾಸ್ತಿ ಇರುತ್ತೆ ಗುರು ಜನ್ಮ ರಾಶಿನಲ್ಲಿ ಇದ್ದಾಗ. ಇದು ಮೇ 14ರ ತನಕ ಇರುತ್ತೆ. ತದನಂತರದಲ್ಲಿ ಗುರು 2ನೇ ಮನೆಗೆ ಬರ್ತಾನೆ, ಅಂದ್ರೆ ಗುರುಬಲ ಬರುತ್ತೆ. ಆದ್ರಿಂದ ಅಲ್ಲಿ ಈ ವೃಷಭ ರಾಶಿಯವರಿಗೆ ಅಧಿಕ ಧನಲಾಭ ಆಗತ್ತೆ, ಸ್ತ್ರೀ ಸೌಖ್ಯ ಉಂಟಾಗತ್ತೆ,
ಕುಟುಂಬದಲ್ಲಿ ಲಾಭ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದಾಗತ್ತೆ. ತಮ್ಮ ಮಾತಿನಿಂದ ಕಾರ್ಯ ಸಾಧನೆಯನ್ನು ಮಾಡ್ತಕ್ಕಂಥ ಒಂದು ಫಲ ಇರುತ್ತೆ ಅವರಿಗೆ. ಹಾಗೇನೆ ವಸ್ತ್ರಾಭರಣಗಳನ್ನಾಗಲಿ ಅಥವಾ ವಾಹನವನ್ನಾಗಲಿ ಖರೀದಿ ಮಾಡ್ತಕ್ಕಂಥದ್ದು, ಅಥವಾ ನೂತನ ಉದ್ಯಮ ಅಥವಾ ಗೃಹ ಅಥವಾ ಭೂಮಿಗೆ ಕೈ ಹಾಕ್ತಕ್ಕಂಥದ್ದು, ಇದರಿಂದ ಅನುಕೂಲ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಈ ವೃಷಭ ರಾಶಿಯವರು ಕಾಣಬಹುದು. ಇನ್ನು ಈ ವೃಷಭ ರಾಶಿಯವರಿಗೆ ಶನಿಯ ಫಲವನ್ನು ನಾವು ನೋಡಿದಾಗ, ಈ ಶನಿ ಸದ್ಯದ ಪರಿಸ್ಥಿತಿನಲ್ಲಿ ದಶಮ ಸ್ಥಾನದಲ್ಲಿ ಇದ್ದಾನೆ. ಅಂದರೆ ಶನಿ ದಶಮ ಸ್ಥಾನದಲ್ಲಿ ಇದ್ದಾಗ ಗೋಚಾರದ ಪ್ರಕಾರ, ನಾನು ಸಾಮಾನ್ಯವಾಗಿ ಗೋಚಾರದ ಫಲಗಳನ್ನು ಹೇಳಬೇಕಾದ್ರೆ ನನ್ನ ಗ್ರಂಥಗಳು ಏನಿದೆ, ಸುಮಾರು ಒಂದು 8-10 ಗ್ರಂಥಗಳನ್ನು, ಸಂಸ್ಕೃತ ಮೂಲ ಗ್ರಂಥಗಳನ್ನು, ಜ್ಯೋತಿಷ್ಯಗಳನ್ನು ಆಧಾರವಾಗಿ ಇಟ್ಕೊಂಡು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಪ್ರತಿಯೊಂದು ರಾಶಿಗೂ ಕೂಡ ನಾನು ಫಲವನ್ನು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ 10ನೇ ಮನೆಗೆ ಶನಿ ಇದ್ದಾಗ ಅಲ್ಲಿ ಒಂದು ರೀತಿಯಾದಂತಹ ದುಷ್ಕರ್ಮ ಪ್ರವೃತ್ತಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅಂದರೆ ಕೆಲವು ಸತಿ ಕೆಟ್ಟ ಕೆಲಸಗಳಲ್ಲಿ ಅಥವಾ ಮಾಡಬಾರದ ಕೆಲಸಗಳಲ್ಲಿ ಮನಸ್ಸು ತೊಡಕ್ತಕ್ಕಂಥದ್ದು, ಮತ್ತು ಅವರ ಒಂದು ರೆಸ್ಪೆಕ್ಟ್ ಅಂತ ಮಾನ ಏನಿರುತ್ತೆ ಅದು ಹಾನಿ ಆಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಆದರೆ ಸ್ಥಾನ ಲಾಭ ಆಗತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅದೇ ರೀತಿಯಲ್ಲಿ ವಿದ್ಯೆ ಮತ್ತು ಕೀರ್ತಿಯನ್ನ ಗಳಿಸ್ತಕ್ಕಂತಹ ಒಂದು ಸಂದರ್ಭ ಇರುತ್ತೆ. ಹಾಗೇನೇನೆ ದ್ರವ್ಯ ನಷ್ಟ ಉಂಟಾಗತ್ತೆ ಅಂತ ಹೇಳುತ್ತೆ. ಅಂದರೆ ನಿಮ್ಮ ಒಂದು ಬಿಲಾಂಗಿಂಗ್ಸ್ ಏನಿರುತ್ತೆ, ವ್ಯಾಲ್ಯೂಯಬಲ್ ಥಿಂಗ್ಸು, ಗೋಲ್ಡ್ ಆಗಿರಲಿ, ಸಿಲ್ವರ್ ಆಗಿರಲಿ, ದುಡ್ಡಾಗಿರಲಿ, ಅಥವಾ ಇವತ್ತಿನ ಲೈಫ್ ಸ್ಟೈಲಲ್ಲಿ ಮೊಬೈಲ್ ಆಗಿರಲಿ, ಈ ಥರದ್ದು ಎಲ್ಲವನ್ನೂ ಕೂಡ ನೀವು ಬಹಳ ಎಚ್ಚರಿಕೆಯಿಂದ ಇಟ್ಕೋಬೇಕಾಗತ್ತೆ. ಇಲ್ಲಾಂದರೆ ಕಳ್ಕೊಳ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಮತ್ತು ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ ಶನಿ ದಶಮದಲ್ಲಿ ಇದ್ದಾಗ. ಅದೇ ರೀತಿಯಲ್ಲಿ ತಂದೆ ತಾಯಿಗೆ ಅನಾರೋಗ್ಯ ಅನ್ನೋದನ್ನು ಕೂಡ ಸೂಚಿಸುತ್ತೆ. ಹಾಗಾಗಿ ಈ ಶನಿ ಮಾರ್ಚ್ 29ರ ನಂತರದಲ್ಲಿ ಲಾಭಸ್ಥಾನಕ್ಕೆ ಬರುತ್ತೆ. ಲಾಭಸ್ಥಾನಕ್ಕೆ ಬಂದಾಗ ನಿಮಗೆ ನಾನಾ ರೀತಿಯಾದಂತಹ ಧನಪ್ರಾಪ್ತಿ ಉಂಟಾಗತ್ತೆ, ಕೀರ್ತಿ ಉಂಟಾಗತ್ತೆ, ಮತ್ತು ಶುಭ ಕೆಲಸಗಳು ನಡೆಯುತ್ತೆ, ಮತ್ತು ಬೇರೆಯವರಿಂದ ಸಹಾಯ ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭದ ಜೊತೆಗೆ ವಸ್ತ್ರಾಭರಣ ಲಾಭಗಳು ಉಂಟಾಗ್ತಕ್ಕಂಥದ್ದು, ಮನೆಯ ವಿಚಾರದಲ್ಲಿ ಅಥವಾ ಭೂಮಿಯ ವಿಚಾರದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅವರಿಗೆ ವರ್ಷ ಫುಲ್ಲು ನಡೆಯುತ್ತೆ. ಅದರಿಂದ ಈ ಒಂದು ವೃಷಭ ರಾಶಿಯವರಿಗೆ ಮಾರ್ಚ್ 29ರ ನಂತರದಲ್ಲಿ ಶನಿಯಿಂದ ಅನುಕೂಲತೆಗಳು ಕಾಣುತ್ತೆ. ಅದೇ ರೀತಿಯಲ್ಲಿ ರಾಹುವನ್ನು ನೋಡಿದಾಗ, ರಾಹು ಸದ್ಯದ ಪರಿಸ್ಥಿತಿನಲ್ಲಿ ಲಾಭಸ್ಥಾನದಲ್ಲಿ ಇದ್ದಾನೆ. ಅದರಿಂದ ಧನಲಾಭ ಆಗತ್ತೆ, ಸೌಖ್ಯ ಉಂಟಾಗತ್ತೆ, ಅನುಕೂಲಗಳಾಗತ್ತೆ, ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ, ಮತ್ತು ವ್ಯಾಪಾರ ಅಥವಾ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲಗಳು ಉಂಟಾಗತ್ತೆ. ಅದೇ ರೀತಿಯಲ್ಲಿ ಹೊಸ ಬಿಸ್ನೆಸ್ ಏನಾದ್ರು ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಸೈಡ್ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಉದ್ಯೋಗದಲ್ಲಿರೋರು ಅವರು ಕೂಡ ಮಾಡ್ಬೋದು, ಅನುಕೂಲ ಆಗತ್ತೆ. ಮತ್ತು ಮಕ್ಕಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಯಾಕೆಂದರೆ ಲಾಭದಲ್ಲಿ ಇದ್ದಾಗ ಪಂಚಮ ಸ್ಥಾನವನ್ನು ನೋಡ್ತಾನೆ ರಾಹು. ಅದರಿಂದ ಮಕ್ಕಳಿಗೆ ಸಣ್ಣ ಪುಟ್ಟ ಅನಾರೋಗ್ಯಗಳು ಅಥವಾ ತೊಂದರೆಗಳು ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಇನ್ನು ಈ ರಾಹು ಮೇ 18ರ ನಂತರ ಕರ್ಮಸ್ಥಾನಕ್ಕೆ ಅಂದರೆ ದಶಮ ಸ್ಥಾನಕ್ಕೆ ಬರ್ತಾನೆ. ದಶಮ ಸ್ಥಾನಕ್ಕೆ ಬಂದಾಗ ಅಲ್ಲಿ ಉದ್ಯೋಗದಲ್ಲಿ ಅನುಕೂಲ ಆಗುತ್ತೆ, ಸ್ವಲ್ಪ ಹಠದ ಸ್ವಭಾವ ಕಾಣಿಸ್ಕೊಳ್ಳುತ್ತೆ. ಯಾಕೆಂದರೆ ದಶಮದ ರಾಹು ಸ್ವಲ್ಪ ಹಠದ ಸ್ವಭಾವವನ್ನು ಕೊಡ್ತಾನೆ, ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನೂತನ ಉದ್ಯಮಗಳನ್ನು ಮಾಡಬೇಕು ಅನ್ನೋದಿತ್ತು ಅಂದರೆ ಆ ಉದ್ಯಮವನ್ನು ಹೊಸದಾಗಿ ಮಾಡ್ತಕ್ಕಂಥದ್ದು, ಮತ್ತು ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಜನರಲ್ಲಿ ವಿನಾಕಾರಣ ವೈರ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ರಾಹುವಿನಿಂದ ದಶಮ ಸ್ಥಾನದಲ್ಲಿ ಇದ್ದಾಗ. ಇನ್ನು ಕೇತು ಪಂಚಮ ಸ್ಥಾನದಲ್ಲಿ ಇದ್ದಾನೆ. ಕೇತು ಪಂಚಮ ಸ್ಥಾನದಲ್ಲಿ ಇದ್ದಾಗ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಒಂದು ಥರ ಕಲಹ ಅಥವಾ ಅಶಾಂತಿಯ ವಾತಾವರಣ ಉಂಟಾಗ್ತಕ್ಕಂಥದ್ದು, ಮತ್ತು ಇದ್ದಕ್ಕಿದ್ದ ಹಾಗೆ ಸಡನ್ನಾಗಿ ಅನ್ಎಕ್ಸ್ಪೆಕ್ಟೆಡ್ ಟ್ರಬಲ್ಸ್ ಅಂತ ಹೇಳ್ತೀವಿ, ಕಷ್ಟ ಪ್ರಾಪ್ತಿ ಆಗ್ತಕ್ಕಂಥದ್ದು ಅಥವಾ ದುಃಖ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಹೊಟ್ಟೆಯ ಭಾಗದಲ್ಲಿ ಸ್ವಲ್ಪ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಆಗತ್ತೆ. ಇನ್ನು ಕೇತು ಮೇ 18ರ ನಂತರದಲ್ಲಿ ಪರಿವರ್ತನೆ ಆದ ಮೇಲೆ ಸಿಂಹರಾಶಿಗೆ ಬರ್ತಾನೆ. ಸಿಂಹರಾಶಿಗೆ ಬಂದಾಗ ವೃಷಭ ರಾಶಿಯವರಿಗೆ ಚತುರ್ಥ ಸ್ಥಾನ ಆಗುತ್ತೆ. ಚತುರ್ಥ ಸ್ಥಾನದಲ್ಲಿ ಕೇತು ಬಂದಾಗ ವಾಹನ ಅಪಘಾತಗಳು ಅಥವಾ ವಾಹನದಿಂದ ನಷ್ಟ ಅಥವಾ ತೊಂದರೆ ಉಂಟಾಗ್ತಕ್ಕಂಥದ್ದು, ತಾಯಿಯ ಅಂದರೆ ವೃಷಭ ರಾಶಿಯವರ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಅದೇ ರೀತಿಯಲ್ಲಿ ಭೂಮಿ ಅಥವಾ ಗೃಹದ ವಿಚಾರದಲ್ಲಿ ಕಲಹಗಳು ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ಥಾನಚ್ಯುತಿ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಜನಗಳಲ್ಲಿ ವೈರ ಉಂಟಾಗ್ತಕ್ಕಂಥದ್ದು,
ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಈ ವೃಷಭ ರಾಶಿಯವರು ಈ ಒಟ್ಟಾರೆಯಾಗಿ ಫಲವನ್ನು ನೋಡಿದಾಗ ಮೊದಲ ಭಾಗದಲ್ಲಿ ಸ್ವಲ್ಪ ಸಾಧಾರಣವಾಗಿದೆ. ಮೇ ನಂತರದಲ್ಲಿ ಅವರಿಗೆ ಅನುಕೂಲಗಳು ಆಗತ್ತೆ. ಯಾಕೆಂದರೆ ಗುರುಬಲ ಶನಿಬಲ ಎರಡೂ ಬಂದಿರುತ್ತೆ ಅಲ್ಲಿ, ಮತ್ತು ರಾಹು ಸ್ವಲ್ಪ ದಶಮದಲ್ಲಿ ಇದ್ದಾನೆ. ಆದ್ದರಿಂದ ರಾಹು ಶಾಂತಿ ಕೇತು ಶಾಂತಿಯನ್ನು ಮಾಡ್ಕೋಬೇಕಾಗತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ವೃಷಭ ರಾಶಿಯವರು ಮೇ ತನಕ ಗುರು ಶನಿ ರಾಹು ಕೇತುಗಳಿಗೆ 4ಕ್ಕೂ ಸ್ವಲ್ಪ ಸಾಧಾರಣವಾಗಿದೆ ಫಲ, ಅದರಿಂದ ಎಚ್ಚರಿಕೆಯಲ್ಲಿರಬೇಕು. ಏಪ್ರಿಲಿಂದ ಶನಿ ಅನುಕೂಲ ಆಗುತ್ತೆ, ಮೇಯಿಂದ ಗುರು ಅನುಕೂಲ ಆಗುತ್ತೆ. ಆದರೆ ರಾಹು ಕೇತುಗಳ ಶಾಂತಿಯನ್ನು ವೃಷಭ ರಾಶಿಯವರು ಅವಶ್ಯಕವಾಗಿ ಮಾಡ್ಕೋಬೇಕು. ಇನ್ನು ಪರಿಹಾರದ ವಿಚಾರಕ್ಕೆ ಬಂತು ಅಂದರೆ, ಅಥವಾ ಶಾಂತಿಯ ವಿಚಾರಕ್ಕೆ ಪರಿಹಾರ ವಿಚಾರಕ್ಕೆ ಬಂತು ಅಂದರೆ, ಈ ವೃಷಭ ರಾಶಿಯವರು ಈ ರಾಹುಕೇತುಗಳ ಶಾಂತಿಯ ಜೊತೆಗೆ, ನವಗ್ರಹ ಶಾಂತಿ ವಿಶೇಷ ರಾಹುಕೇತುಗಳ ಶಾಂತಿಯ ಜೊತೆಗೆ ತಮ್ಮ ಮನೆ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಗಣಪತಿ ಆರಾಧನೆಯನ್ನು ಮಾಡಬೇಕಾಗಿರುತ್ತೆ. ಅದೇ ರೀತಿಯಲ್ಲಿ ಹರಿಹರರನ್ನ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಮತ್ತೆ ಪ್ರತಿನಿತ್ಯ ತಮ್ಮ ಕೈಲಿ ಆಯಿತು ಅಂದರೆ ಗೋಗ್ರಾಸ ಅಂದರೆ ಹಸುವಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಅಥವಾ ನಿಮ್ಗೆ ಯಾವಾಗ ಆಗುತ್ತೋ ಅವಾಗ ಕೊಡ್ತಕ್ಕಂಥದ್ದು, ಮತ್ತು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದಂತಹ ಒಂದು ಸಹಾಯ ಅಥವಾ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆ ಅಂದರೆ ನಮ್ಮ ಶಾಸ್ತ್ರಗಳಲ್ಲಿ ಒಂದು ಮಾತು ಹೇಳುತ್ತೆ, ಜನಗಳ ಸೇವೆನೇ ಜನಾರ್ದನನ ಸೇವೆ ಅಂತ. ಹಾಗಾಗಿ ನೀವು ಯಾರು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನೀವು ಸಹಾಯ ಮಾಡ್ತೀರಾ, ಆ ಭಗವಂತ ನಿಮಗೆ ಖಂಡಿತ ಸಹಾಯ ಮಾಡೇ ಮಾಡ್ತಾನೆ. ಹಾಗಾಗಿ ಈ ವೃಷಭ ರಾಶಿಯವರು ಇಷ್ಟನ್ನು ಮಾಡ್ಕೊಳ್ಳೋದ್ರಿಂದ ಈ ಸಂವತ್ಸರದಲ್ಲಿ ಅವರಿಗೆ ಶುಭ ಫಲಗಳನ್ನು ಕಾಣಬಹುದಾಗಿದೆ. ಮಿಥುನ ರಾಶಿಯವರು, ಈ ಮಿಥುನ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ವ್ಯಯಸ್ಥಾನದಲ್ಲಿ ಇದ್ದಾನೆ. ವ್ಯಯಸ್ಥಾನ ಅಂದರೆ 12ನೇ ಮನೆ. 12ನೇ ಮನೆಯಲ್ಲಿದ್ದಾಗ ಬಂದಿದ್ದ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ. ಅವರಿಗೆ ತಕ್ಷಣ ಖರ್ಚಾಗೋಗುತ್ತೆ, ಅಧಿಕ ಧನ ವ್ಯಯ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಅದೇ ರೀತಿಯಲ್ಲಿ ಒಂದು ರೀತಿಯಾದಂತಹ ಮಾನಹಾನಿ ಉಂಟಾಗ್ತಕ್ಕಂಥದ್ದು, ದುಃಖ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ಚಿಂತೆ ಉಂಟಾಗ್ತಕ್ಕಂಥದ್ದು, ಮತ್ತು ಫ್ರೂಟ್ಲೆಸ್ ಟ್ರಾವೆಲಿಂಗ್ ಅಂತ ಹೇಳ್ತೀವಿ, ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು ಅಂತ ಹೇಳ್ತೀವಿ, ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಒಂದು ಪರಿಸ್ಥಿತಿ ಕೂಡ ಈ ಮಿಥುನ ರಾಶಿಯವರಿಗೆ ಗುರು 12ನೇ ಮನೆಯಲ್ಲಿ ಇದ್ದಾಗ ಇರುತ್ತೆ. ವಿದ್ಯಾರ್ಥಿಗಳಿಗೆ ಆಲಸ್ಯ ಇರುತ್ತೆ ವಿದ್ಯಾಭ್ಯಾಸದಲ್ಲಿ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಏನೋ ಒಂದು ರೀತಿಯಾದಂತಹ ಸಮಸ್ಯೆಗಳು, ತೊಂದರೆಗಳು, ಅಥವಾ ಡಿಮೋಷನ್ಸ್ ಅಂದರೆ ಪ್ರಮೋಷನ್ ಆಗಬೇಕಾದ್ದು ಆಗಿರೋದಿಲ್ಲ, ಈ ಥರ ಎಲ್ಲ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ, ವ್ಯಾಪಾರಸ್ಥರಿಗೆ ಸ್ವಲ್ಪ ವ್ಯಾಪಾರ ಡಲ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಇದೆಲ್ಲವೂ ಕೂಡ ಮೇ 14ರ ತನಕ ಹೀಗೆ ಇರುತ್ತೆ. ಮೇ 14ರ ನಂತರದಲ್ಲಿ ಮಿಥುನ ರಾಶಿಯವರಿಗೆ, ಮಿಥುನ ರಾಶಿಗೆ ಗುರು ಬರ್ತಾನೆ, ಅಂದರೆ ಜನ್ಮರಾಶಿಯಲ್ಲಿ ಗುರು ಇರ್ತಾನೆ. ಅದರಿಂದ ಜನ್ಮನಾಮ ನರೋ ದುಃಖಂ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ದುಃಖ ಉಂಟಾಗ್ತಕ್ಕಂಥದ್ದಿದೆ. ಮತ್ತೆ ಶತ್ರುಗಳಿಂದ ತೊಂದರೆ ಉಂಟಾಗ್ತಂಥ, ಕೆಲವು ಸತಿ ಮಿತ್ರರೇ ಶತ್ರುಗಳು ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಅಥವಾ ವಿನಾಕಾರಣ ಬಂಧು ಮಿತ್ರರಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಅವರಿಗೆ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ದೈಹಿಕವಾಗಿ ಅಥವಾ ಶಾರೀರಿಕವಾಗಿ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಈ ಮಿಥುನ ರಾಶಿಯವರಿಗೆ ಈ ವರ್ಷ ಫುಲ್ಲು ಅಂದರೆ 2025 ಸಂವತ್ಸರ ಫುಲ್ಲು ಕೂಡ ಅವರಿಗೆ ಗುರುಬಲ ಅನ್ನೋದು ಇರೋದಿಲ್ಲ. ಆದ್ದರಿಂದ ಬಹಳ ಎಚ್ಚರಿಕೆಯಲ್ಲಿ ವಿದ್ಯಾರ್ಥಿಗಳೇ ಆಗಲಿ, ಉದ್ಯೋಗಿಗಳೇ ಆಗಲಿ, ವ್ಯಾಪಾರಸ್ಥರಾಗಲಿ, ವಯಸ್ಸಾಗಿರ್ತಕ್ಕಂಥವರಾಗಲಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಬೇಕು. ಇನ್ನು ಶನಿಯ ವಿಚಾರಕ್ಕೆ ನೋಡ್ತು ಅಂದರೆ ಮಿಥುನ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಮಿಥುನ ರಾಶಿಯವರಿಗೆ 9ನೇ ಸ್ಥಾನದಲ್ಲಿ ಶನಿ ಇದ್ದಾನೆ. 9ನೇ ಸ್ಥಾನದಲ್ಲಿ ಶನಿ ಇತ್ತು ಅಂದರೆ ಯಾವುದೇ ಒಂದು ಧಾರ್ಮಿಕವಾದಂತಹ ಕಾರ್ಯಗಳನ್ನು ಮಾಡಬೇಕು ಅಂದರೆ ಮನಸ್ಸು ಬರೋದಿಲ್ಲ, ಅಥವಾ ಬಂದರೂ ಕೂಡ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ. ಮತ್ತೆ ಏನೋ ಒಂದು ರೀತಿಯಾದಂತಹ ಆಲಸ್ಯ ಅನ್ನೋದು ಅದರಲ್ಲಿ ಕಾಣಿಸ್ಕೊಂಡಿರುತ್ತೆ. ಅದೇ ರೀತಿಯಲ್ಲಿ ಕೆಲವು ಕೆಟ್ಟ ಕೆಲಸಗಳಲ್ಲಿ ಅವರಿಗೆ ಮನಸ್ಸು ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ದೈಹಿಕ ಬಾಧೆಗಳು ಉಂಟಾಗ್ತಕ್ಕಂಥದ್ದು, ನಾನಾ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ ಮಿಥುನ ರಾಶಿಯವರು. ಯಾಕೆಂದರೆ ಶನಿ ಬಲ ಕೂಡ ಗುರುಬಲ ಇರಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ. ಶನಿ ಬಲ ಕೂಡ ಸದ್ಯದ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಅದರಿಂದ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಆಗ್ತಕ್ಕಂಥದ್ದು, ನಿಮ್ಮ ವಸ್ತುಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಳ್ಳತಕ್ಕಂಥದ್ದು, ಅಥವಾ ನಷ್ಟವಾಗ್ತಕ್ಕಂಥದ್ದು, ಅಥವಾ ಅವುಗಳಿಗೆ ಹಾನಿ ಉಂಟಾಗ್ತಕ್ಕಂಥದ್ದು ಆಗತ್ತೆ. ಹಾಗಾಗಿ ಈ ಶನಿ ಮಾರ್ಚ್ 29ರ ನಂತರದಲ್ಲಿ ದಶಮ ಸ್ಥಾನಕ್ಕೆ ಬರ್ತಾನೆ. ದಶಮ ಸ್ಥಾನಕ್ಕೆ ಶನಿ ಬಂದಾಗ ಅಲ್ಲೂ ಕೂಡ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು,
ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಹಿರಿಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ವಿಘ್ನ ಉಂಟಾಗ್ತಕ್ಕಂಥದ್ದು. ಆದರೆ ಸ್ಥಾನ ಲಾಭ ಆಗತ್ತೆ, ವಿದ್ಯೆ ಮತ್ತು ಕೀರ್ತಿಯಿಂದ ಲಾಭ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಅಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ, ಬೇರೆಯವರಿಗೆ ಉದ್ಯೋಗದಲ್ಲಿ, ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು. ಮತ್ತು ತಂದೆ ತಾಯಿಗಳಿಗೆ ತೀವ್ರ ಅನಾರೋಗ್ಯ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಈ ಶನಿ ಬಲ ಕೂಡ ಮಿಥುನ ರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಇರೋದಿಲ್ಲ. ಹಾಗಾಗಿ ಗುರು ಶನಿ ಎರಡೂ ಬಲ ಇರೋದಿಲ್ಲ. ಅದರಿಂದ ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಿಂದ ಪ್ರತಿದಿನದ ಒಂದು ಜೀವನವನ್ನು ನಡೆಸ್ತಕ್ಕಂಥದ್ದು ಸೂಕ್ತ. ಇಲ್ಲಿ ಯಾವುದೂ ಇವಾಗ ಹೆದರಿಸೋದಕ್ಕೆ ಯಾವುದನ್ನು ಹೇಳ್ತಾ ಇಲ್ಲ. ಈ ಜ್ಯೋತಿಷ್ಯದಲ್ಲಿ ಹೇಳಿರ್ತಕ್ಕಂತಹ ಫಲವನ್ನು ಹೇಳ್ತಾ ಇದ್ದೀನಿ. ನೀವು ಎಚ್ಚರಿಕೆಯಿಂದ ಅಲರ್ಟ್ ಆಗಿದ್ದರೆ ಸಾಕು. ನೀವು ಕಾಶಿಯಸ್ ಆಗಿ ಅಲರ್ಟ್ ಆಗಿತ್ತು ಅಂದರೆ ದಟ್ ಈಸ್ ಮೋರ್ ದ್ಯಾನ್ ಎನಫ್. ಇನ್ನು ರಾಹುವಿನ ಫಲವನ್ನು ನೋಡಿದಾಗ, ರಾಹು ದಶಮ ಸ್ಥಾನದಲ್ಲಿ ಇದ್ದಾನೆ. ದಶಮ ಸ್ಥಾನದಲ್ಲಿ ರಾಹು ಇದ್ದಾಗ ಉದ್ಯೋಗದಲ್ಲಿ ಅಂದರೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ, ಉದ್ಯೋಗದಲ್ಲಿ ನಡುವಯಸ್ಸಿನವರಿಗೆ ಉದ್ಯೋಗದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು. ದ್ರವ್ಯ ನಷ್ಟ ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದೆ. ಹಾಗಾಗಿ ನಿಮ್ಮ ಬಿಲಾಂಗಿಂಗ್ಸನ್ನು ಚೆನ್ನಾಗಿ ನೋಡ್ಕೊಳ್ಳಿ. ನೀವು ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿಯುತರಾಗಿರ್ತೀರಾದ್ರಿಂದ ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೊಳ್ಳೋದು ಸೂಕ್ತ ಆಗಿರುತ್ತೆ. ನೂತನ ಉದ್ಯೋಗವನ್ನು ಅಥವಾ ವ್ಯಾಪಾರವನ್ನು ಮಾಡ್ತಕ್ಕಂತಹ ಒಂದು ಸಮಯ ಆಗಿರುತ್ತೆ ಅದು. ಮತ್ತು ವಿನಾಕಾರಣ ಜನರಲ್ಲಿ ವೈರ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ ರಾಹು ದಶಮದಲ್ಲಿ ಇದ್ದಾಗ. ಇದೇ ರಾಹು ಮೇ 18ರ ನಂತರದಲ್ಲಿ ನವಮ ಸ್ಥಾನಕ್ಕೆ ಬರ್ತಾನೆ. ನವಮ ಸ್ಥಾನಕ್ಕೆ ಬಂದಾಗ ಧನನಾಶ ಉಂಟಾಗ್ತಕ್ಕಂಥದ್ದಿದೆ. ಅದೇ ರೀತಿಯಲ್ಲಿ ಮಾನಹಾನಿ ಆಗ್ತಕ್ಕಂಥದ್ದು, ಪ್ರಾಣಾಪಾಯ ಆಗ್ತಕ್ಕಂಥದ್ದು, ಹಿರಿಯರ ಅಂದರೆ ಕುಟುಂಬದಲ್ಲಿ ಹಿರಿಯರ ತೀವ್ರ ಅನಾರೋಗ್ಯ ಅಟ್ ದ ವರ್ಸ್ಟ್ ಕಂಡೀಷನ್, ಮರಣ ಉಂಟಾಗ್ತಕ್ಕಂಥದ್ದು. ಮತ್ತು ಕಾರ್ಯ ನಷ್ಟ, ನೀವು ಯಾವುದೇ ಕಾರ್ಯಕ್ಕೆ ಕೈಗೊಂಡ್ರೂ ಕೂಡ ಅದರೊಳಗೆ ಹಿನ್ನಡೆ ಉಂಟಾಗ್ತಕ್ಕಂಥದ್ದು. ಆದರೆ 9ನೇ ಮನೆಯಲ್ಲಿ ರಾಹು ಇದ್ದಾಗ ದೇವತಾ ದರ್ಶನ ಅಂತ ಹೇಳುತ್ತೆ. ಅಂದರೆ ತೀರ್ಥಯಾತ್ರೆ ಇತ್ಯಾದಿ ದೇವತಾ ದರ್ಶನಗಳನ್ನು ಆಗ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಇನ್ನು ಕೇತು 4ನೇ ಮನೆಯಲ್ಲಿ ಇದ್ದಾನೆ ಸದ್ಯದ ಪರಿಸ್ಥಿತಿಯಲ್ಲಿ. ಕೇತು 4ನೇ ಮನೆಯಲ್ಲಿದ್ದಾಗ ವಾಹನದಿಂದ ತೊಂದರೆ ಅಥವಾ ವಾಹನ ಅಪಘಾತ ಉಂಟಾಗ್ತಕ್ಕಂಥದ್ದು, ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಉದ್ಯೋಗ ಅಥವಾ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಣದ ಅಭಾವ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ಸ್ ಆಗದೆ ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ಸ್ಥಾನಚ್ಯುತಿ ಆಗ್ತಕ್ಕಂಥದ್ದು, ಮತ್ತು ಕೆಲವು ದುಷ್ಟ ಜನಗಳ ಸಹವಾಸದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಮಿಥುನ ರಾಶಿಯವರು ಕೇತು 4ನೇ ಮನೆಯಲ್ಲಿರೋದ್ರಿಂದ ಆಗ್ತಕ್ಕಂಥದ್ದು. ಆದರೆ ಕೇತು ಮೇ 18ರ ನಂತರ ಸಿಂಹರಾಶಿಗೆ ಬರ್ತಾನೆ. ಆಗ ತೃತೀಯ ಸ್ಥಾನ ಆಗತ್ತೆ ಈ ಮಿಥುನ ರಾಶಿಯವರಿಗೆ. ತೃತೀಯ ಸ್ಥಾನಕ್ಕೆ ಕೇತು ಬಂದಾಗ ಸ್ವಲ್ಪ ಅನುಕೂಲಗಳನ್ನು ಮಾಡ್ತಾನೆ. ಯಾಕೆಂದರೆ ತೃತೀಯ ಸ್ಥಾನದಲ್ಲಿ ಕೇತು ಇದ್ದಾಗ ಸೌಖ್ಯ ಉಂಟಾಗತ್ತೆ, ಪ್ರಯಾಣಗಳು ಉಂಟಾಗತ್ತೆ, ಅದೇ ರೀತಿಯಲ್ಲಿ ಧನ ಮತ್ತು ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಮತ್ತು ನೂತನ ಉದ್ಯೋಗ ಅಥವಾ ವ್ಯಾಪಾರವನ್ನು ಮಾಡ್ತಕ್ಕಂತಹ ಒಂದು ಒಳ್ಳೆಯ ಸಂದರ್ಭ ಆಗಿರುತ್ತೆ. ಮತ್ತು ವಿದ್ಯಾರ್ಥಿಗಳು ಕೀರ್ತಿಯನ್ನು ಪಡಿತಾರೆ, ಮತ್ತು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸಣ್ಣ ಪುಟ್ಟ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಒಟ್ಟಾರೆಯಾಗಿ ನಾವು ಈ ಒಂದು ಮಿಥುನ ರಾಶಿಯವರಿಗೆ ನೋಡಿದಾಗ ಗುರುಬಲ, ಶನಿಬಲ, ರಾಹುಬಲ ಮೂರೂ ಕೂಡ ಇರೋದಿಲ್ಲ. ಕೇತು ಬಲ ಸದ್ಯಕ್ಕಿಲ್ಲ, ಮೇ ನಂತರದಲ್ಲಿ ಬರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಈ ಮಿಥುನ ರಾಶಿಯವರು ಗುರು, ಶನಿ, ರಾಹು, ಕೇತು ಈ 4 ಗ್ರಹಗಳಿಗೂ ಕೂಡ ನವಗ್ರಹ ಸಹಿತವಾಗಿ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಗಣಪತಿಯ ಆರಾಧನೆ ಸೂಕ್ತ ಆಗಿರುತ್ತೆ. ಅದೇ ರೀತಿಯಲ್ಲಿ ಹರಿಹರರ ಆರಾಧನೆ, ದುರ್ಗೆಯ ಆರಾಧನೆ, ನಿಮ್ಮ ಮನೆ ದೇವರ ಮತ್ತು ಇಷ್ಟ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ನಿಮಗೆ ಏನು ಬರುತ್ತೆ, ಶ್ಲೋಕಗಳಾಗಲಿ, ಸ್ತೋತ್ರಗಳಾಗಲಿ, ಅಥವಾ ವೇದ ಮಂತ್ರಗಳಾಗಲಿ, ಯಾವುದೇ ಆಗಲಿ, ಇದನ್ನು ಪಾರಾಯಣ ಮಾಡ್ಕೊಳ್ತಕ್ಕಂಥದ್ದು, ಪ್ರತಿದಿನ ಹೇಳ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಇನ್ನು ಈ ಮಿಥುನ ರಾಶಿಯವರು ಸಾಧ್ಯ ಆದಷ್ಟು ಕೂಡ ಹಸುವಿಗೆ ಮತ್ತು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಾ ಬನ್ನಿ. ಅದರಿಂದ ನಿಮ್ಮ ಎಷ್ಟೋ ದೋಷಗಳು ಮತ್ತು ಪಾಪಗಳು ನಿವಾರಣೆ ಆಗತ್ತೆ. ಅದೇ ರೀತಿಯಲ್ಲಿ ಈ ಮಿಥುನ ರಾಶಿಯವರು ವಿಶೇಷವಾಗಿ ಹರಿಹರರನ್ನು ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತ. ಯಾಕೆಂದರೆ ಗುರುಬಲ ಸಂವತ್ಸರ ಫುಲ್ಲು ಇರೋದಿಲ್ಲ. ಅದರಿಂದ ಅದನ್ನು ಆರಾಧನೆ ಮಾಡ್ತಕ್ಕಂಥದ್ದು, ವಿದ್ಯಾರ್ಥಿಗಳು ಸರಸ್ವತಿಯನ್ನು ವಿಶೇಷವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಸೂಕ್ತ. ಹಾಗಾಗಿ ಈ ಮಿಥುನ ರಾಶಿಯವರು ಇಷ್ಟನ್ನು ಮಾಡ್ಕೊಳ್ತು ಅಂದರೆ ಖಂಡಿತವಾಗ್ಲೂ ಅವರಿಗೆ ಅನುಕೂಲ ಆಗತ್ತೆ. ಮತ್ತು ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯ ಅಥವಾ ಸೇವೆಯನ್ನು ಮಾಡಿ, ಇದರಿಂದ ಖಂಡಿತವಾಗ್ಲೂ ನಿಮಗೂ ಒಳ್ಳೆಯದು ಆಗತ್ತೆ.
ಕರ್ಕಾಟಕ ರಾಶಿ. ಈ ಕರ್ಕಾಟಕ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ಲಾಭಸ್ಥಾನದಲ್ಲಿ ಇದ್ದಾನೆ. ಗುರು 11ನೇ ಮನೆಯಲ್ಲಿದ್ದಾಗ ಸರ್ವೇ ಗ್ರಹ ಲಾಭಸ್ಥಾನೇ ಶುಭದಾಹ ಅಂತ ಜ್ಯೋತಿಷಾಸ್ತ್ರ ಹೇಳುತ್ತೆ. ಅದರಿಂದ ಈ ಲಾಭಸ್ಥಾನದಲ್ಲಿ ಗುರು ಇದ್ದಾಗ ಧನಲಾಭ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಗುರು ಹಿರಿಯರಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು ಅಥವಾ ಅವರಿಂದ ಏನಾದರೂ ಲಾಭ ಉಂಟಾಗ್ತಕ್ಕಂಥದ್ದು, ಮತ್ತೆ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ವಿವಾಹ ಕಾರ್ಯ ಯಾರಿಗೆ ಆಗಿರೋದಿಲ್ಲ, ಯಾರು ವಿವಾಹದ ಒಂದು ಅಪೇಕ್ಷೆಯಲ್ಲಿ ಅಥವಾ ನಿರೀಕ್ಷೆಯಲ್ಲಿ ಇರ್ತಾರೆ ಅವರಿಗೆ ವಿವಾಹ ಆಗ್ತಕ್ಕಂಥದ್ದು, ವಿವಾಹ ಆಗಿರ್ತಕ್ಕಂಥವ್ರಿಗೆ ಸಂತಾನ ನಿರೀಕ್ಷೆಯಲ್ಲಿರ್ತಕ್ಕಂಥವ್ರಿಗೆ ಪುತ್ರ ಪ್ರಾಪ್ತಿ ಆಗ್ತಕ್ಕಂಥದ್ದು, ಸಂತಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಸ್ಥಾನಮಾನಗಳು ದೊರಕತಕ್ಕಂಥದ್ದು, ಅಂದರೆ ಪ್ರಮೋಷನ್ಸ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ, ವಸ್ತ್ರಾಭರಣಗಳ ಲಾಭ ಉಂಟಾಗತ್ತೆ, ವಾಹನವನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಇರುತ್ತೆ. ಇವೆಲ್ಲವೂ ಕೂಡ ಮೇ 14ರ ತನಕ ಕರ್ಕಾಟಕ ರಾಶಿಯವರಿಗೆ ಉಂಟಾಗ್ತಕ್ಕಂತಹ ಶುಭ ಫಲಗಳು ಬೃಹಸ್ಪತಿಯಿಂದ. ಅದೇ ಗುರುಗ್ರಹ ಮೇ 14ರ ನಂತರದಲ್ಲಿ ಮಿಥುನ ರಾಶಿಗೆ ಪ್ರವೇಶ ಆದಾಗ ಕರ್ಕಾಟಕ ರಾಶಿಯವರಿಗೆ ವ್ಯಯಸ್ಥಾನ ಆಗತ್ತೆ. ಈ ವ್ಯಯಸ್ಥಾನಕ್ಕೆ ಬಂದಾಗ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರರಲ್ಲಿ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು ಅಥವಾ ಅದು ಪೋಸ್ಟ್ಪೋನ್ ಆಗ್ತಕ್ಕಂಥದ್ದು, ಮತ್ತೆ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಅದರಿಂದ ವಾಹನವನ್ನು ಬಹಳ ಎಚ್ಚರಿಕೆಯಿಂದ ಓಡಿಸ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಈ ಕರ್ಕಾಟಕ ರಾಶಿಯವರು. ಅದೇ ರೀತಿಯಲ್ಲಿ ಶನಿಯ ಬಲಾಬಲಗಳನ್ನು ನೋಡಿದಾಗ ನಾವು ಈ ಶನಿ ಕರ್ಕಾಟಕ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟಮದಲ್ಲಿ ಇದ್ದಾನೆ. ಅಷ್ಟಮ ಶನಿ ಯಾವತ್ತೂ ಕೂಡ ಒಳ್ಳೆಯದು ಅಲ್ಲ. ಯಾಕೆ ಅಂದರೆ 7.5 ಹೇಗೆ ಕಷ್ಟಗಳನ್ನು ತಂದು ಒಡ್ಡತ್ತೆ ಮನುಷ್ಯನಿಗೆ, ಅದೇ ರೀತಿಯಲ್ಲಿ ಅಷ್ಟಮ ಶನಿ ಆಗಲಿ, ಅರ್ಧಾಷ್ಟಮ ಶನಿ ಆಗಲಿ, ಪಂಚಮ ಶನಿ ಆಗಲಿ, ಇವೆಲ್ಲವೂ ಕೂಡ ಶನಿಯ ಒಂದು ತೊಂದರೆಗಳಿಗೆ ಜನರು ಒಳಗಾಗಬೇಕಾಗತ್ತೆ. ಇಲ್ಲಿ ಅಷ್ಟಮ ಶನಿಯ ಒಂದು ಫಲವನ್ನು ನಾವು ಗೋಚಾರದಲ್ಲಿ ನೋಡಿದಾಗ ಶಾಸ್ತ್ರಗಳಲ್ಲಿ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು ಇದೆ. ಅದೇ ರೀತಿಯಲ್ಲಿ ಪಶುನಾಶ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಳೆ ಕಾಲದಲ್ಲಿ ಶಾಸ್ತ್ರ ಬರೆದಂತಹ ಕಾಲದಲ್ಲಿ ಪಶುನಾಶ ಅಂದರೆ ಪ್ರಾಣಿಗಳು ನಷ್ಟ ಆಗ್ತಾ ಇತ್ತು ವ್ಯಕ್ತಿಗಳಿಗೆ. ಈಗ ಪ್ರಾಣಿಗಳ ಜಾಗದಲ್ಲಿ ವೆಹಿಕಲ್ಸ್ ಬಂದಿದೆ, ಅದರಿಂದ ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಬಹಳ ಎಚ್ಚರಿಕೆಯಿಂದ ಗಾಡಿಯನ್ನು ಓಡಿಸ್ಬೇಕಾಗತ್ತೆ ಕರ್ಕಾಟಕ ರಾಶಿಯವರು. ಮತ್ತೆ ಸ್ನೇಹನಾಶ ಅಂತ ಹೇಳುತ್ತೆ. ನಿಮ್ಮ ಬಂಧು ಮಿತ್ರರಲ್ಲಿ ವಿನಾಕಾರಣ ಮನಸ್ತಾಪಗಳು, ವೈರ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ ತಮ್ಮ ಒಂದು ಮಕ್ಕಳು ಯಾವ್ದಿರ್ತದೆ ಅವರಿಗೆ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ನಾನಾ ರೀತಿಯಾದಂತಹ ಕಷ್ಟಗಳು ಮತ್ತೆ ದುಃಖಕರ ಪ್ರಯಾಣ ಅಂತ ಹೇಳುತ್ತೆ. ಯಾವುದೋ ಒಂದು ಬ್ಯಾಡ್ ನ್ಯೂಸ್ ಕೇಳ್ತೀರಾ, ಅದರಿಂದ ಬ್ಯಾಡ್ ನ್ಯೂಸಿಂದ ಯಾವುದೋ ಹುಷಾರಿಲ್ಲ ಸೀರಿಯಸ್ ಅಂದ್ರೆ ಅದಕ್ಕೆ ಓಡಾಡಬೇಕಾಗತ್ತೆ. ಈ ಥರ ಎಲ್ಲ ದುಃಖಕರ ಪ್ರಯಾಣ ಅಂದರೆ ಬಹುಶಃ ಈ ಥರದ್ದಿರುತ್ತೆ. ಈ ಥರದ್ದೆಲ್ಲ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ವೃಥಾ ಸಂಚಾರ, ಫ್ರೂಟ್ಲೆಸ್ ಟ್ರಾವೆಲಿಂಗ್ ಇರುತ್ತೆ. ಹಾಗಾಗಿ ನಿಮ್ಮ ವಸ್ತುಗಳು ಏನಿರುತ್ತೆ, ಯಾಕೆಂದರೆ ದ್ರವ್ಯ ನಾಶ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ, ಅದರಿಂದ ಅದನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕಾಗತ್ತೆ. ಇನ್ನು ಈ ಒಂದು ಶನಿ ಬದಲಾವಣೆ ಆದಮೇಲೆ ಅಂದರೆ ಮಾರ್ಚ್ 29ರ ನಂತರದಲ್ಲಿ 9ನೇ ಸ್ಥಾನಕ್ಕೆ ಬರುತ್ತೆ. 9ನೇ ಸ್ಥಾನಕ್ಕೆ ಬಂದಾಗ ಅಲ್ಲಿ ಧಾರ್ಮಿಕ ಕಾರ್ಯಗಳಲ್ಲಿ ಅನಾಸಕ್ತಿ ಉಂಟಾಗ್ತಕ್ಕಂಥದ್ದು, ಮತ್ತು ಧನಕ್ಕೆ ಕಷ್ಟ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ತೀರ್ಥಯಾತ್ರೆ ಮಾಡ್ತಕ್ಕಂತಹ ಒಂದು ಯೋಗ ಇರುತ್ತೆ. ಯಾಕೆಂದರೆ ಶನಿ 9ನೇ ಸ್ಥಾನಕ್ಕೆ ಬಂದಿರ್ತಾನೆ. ಅದರಿಂದ ದೇವತಾ ದರ್ಶನ ಅನ್ನೋದನ್ನು ಹೇಳುತ್ತೆ. ಅಲ್ಲಿ ಆಧ್ಯಾತ್ಮಿಕದಲ್ಲಿ ಕೆಲವು ಸತಿ ಒಲವು ಉಂಟಾಗ್ತಕ್ಕಂಥದ್ದು ಅಥವಾ ಆಸಕ್ತಿ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗತ್ತೆ ಈ ಒಂದು ಕರ್ಕಾಟಕ ರಾಶಿಯವರಿಗೆ. ಇನ್ನು ರಾಹುವಿನ ಫಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ 9ನೇ ಸ್ಥಾನದಲ್ಲಿ ಇದ್ದಾನೆ. 9ನೇ ಸ್ಥಾನದಲ್ಲಿ ರಾಹು ಇದ್ದಾಗ ಗೋಚಾರದ ಪ್ರಕಾರ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮಾನಹಾನಿ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಅಂದರೆ ವೆಹಿಕಲನ್ನು ನಿಧಾನವಾಗಿ ಓಡಿಸ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಮನೆಯಲ್ಲಿ ಹಿರಿಯರಿಗೆ ತೀವ್ರ ಅನಾರೋಗ್ಯ ಅಥವಾ ವರ್ಸ್ಟ್ ಕಂಡೀಷನಲ್ಲಿ ಮರಣ ಉಂಟಾಗ್ತಕ್ಕಂಥದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ತೀರ್ಥಯಾತ್ರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಆದರೆ ರಾಹು ಮೇ 18ರ ನಂತರದಲ್ಲಿ ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಅಷ್ಟಮ ಸ್ಥಾನಕ್ಕೆ ಬಂದಾಗ ಖಡಾಖಂಡಿತವಾಗಿ ಒಂದು ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಹಾಗೇನೆ ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು. ಆದರೆ ಆಕಸ್ಮಿಕ ಧನಪ್ರಾಪ್ತಿ ಅಂತ ಕೂಡ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಏನಾಗುತ್ತೆ ಅಂದರೆ ಆಕಸ್ಮಿಕವಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ರಾಫಿಟ್ಟು ಅಥವಾ ಲಾಭ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ಕೇತು ತೃತೀಯ ಸ್ಥಾನದಲ್ಲಿ ಇದ್ದಾನೆ. ಕೇತು ತೃತೀಯದಲ್ಲಿ ಇದ್ದಾಗ
ಸೌಖ್ಯ ಉಂಟಾಗತ್ತೆ, ಪ್ರಯಾಣಗಳು ಉಂಟಾಗತ್ತೆ, ಸಣ್ಣ ಪುಟ್ಟ ಪ್ರಯಾಣಗಳು ಉಂಟಾಗತ್ತೆ, ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು ಅಥವಾ ಮುನ್ನಡೆ ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ನೂತನ ಉದ್ಯೋಗ ಅಥವಾ ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಕೀರ್ತಿಯನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಪ್ರಮೋಷನ್ಸ್ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕೇತು ತೃತೀಯ ಸ್ಥಾನದಲ್ಲಿ ಇದ್ದಾಗ ಆಗೋದು. ಆದರೆ ಕೇತು ಮೇ 18ರ ನಂತರದಲ್ಲಿ 2ನೇ ಮನೆಗೆ ಬರ್ತಾನೆ ಕರ್ಕಾಟಕ ರಾಶಿಯವರಿಗೆ. 2ನೇ ಮನೆಗೆ ಬಂದಾಗ ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಸಂಜ್ಞಕಂ ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಅಲ್ಲಿ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು, ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಮತ್ತೆ ವಿನಾಕಾರಣ ಬಂಧು ಮಿತ್ರದಲ್ಲಿ ಅಥವಾ ಜನಗಳಲ್ಲಿ ವೈರ ಉಂಟಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ. ಹಾಗಾಗಿ ಈ ಒಂದು ಕರ್ಕಾಟಕ ರಾಶಿಯವರು ಒಂದು ಫಲವನ್ನು ನೋಡಿದಾಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಗುರುಬಲ ಇದೆ, ಅನಂತರದಲ್ಲಿ ಗುರುಬಲ ಇರೋದಿಲ್ಲ, ರಾಹುಬಲ ಇರೋದಿಲ್ಲ, ಕೇತುಬಲ ಇರೋದಿಲ್ಲ. ಶನಿ ಸದ್ಯಕ್ಕೆ ಅಷ್ಟಮದಲ್ಲಿದ್ದಾನೆ. ಮಾರ್ಚ್ 29 ಆದಮೇಲೆ ಶನಿಯಿಂದ ಚೂರು ಒಂದು ರಿಲೀಫ್ ಸಿಗತ್ತೆ ಅವರಿಗೆ. ಯಾಕೆಂದ್ರೆ ಅಷ್ಟಮ ಶನಿಯಿಂದ ಬಿಡುಗಡೆ ಆಗ್ತಾರೆ ಅವರು. ಅದರಿಂದ 9ನೇ ಸ್ಥಾನಕ್ಕೆ ಶನಿ ಬಂದರೂ ಕೂಡ ಸಾಧಾರಣ ಫಲನೇ ಹೇಳಿರೋದು. ಸೊ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಏಪ್ರಿಲ್ ಮೇ ಕಳೆದ ಮೇಲೆ ಗುರು ಶನಿ ರಾಹು ಕೇತುಗಳು 4 ಗ್ರಹಗಳಿಂದ ತೊಂದರೆ ಇರುತ್ತೆ. ಆದ್ದರಿಂದ ವಿಶೇಷವಾಗಿ ಕರ್ಕಾಟಕ ರಾಶಿಯವರು ನವಗ್ರಹ ವಿಶೇಷ ಗುರು ಶನಿ ರಾಹು ಕೇತುಗಳ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು, ಗಣಪತಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಹರಿಹರರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ದುರ್ಗೆಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ನಿಮ್ಮ ಮನೆ ದೇವರ ಮತ್ತೆ ಇಷ್ಟ ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು, ಹಸುವಿಗೆ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಕಷ್ಟದಲ್ಲಿ ಇರ್ತಕ್ಕಂತಹ ಜನಗಳಿಗೆ ನಿಮ್ಮ ಕೈಲಾದಂತಹ ಸಹಾಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ನಿಮಗೆ ಯಾವ ಒಂದು ಮಂತ್ರ ಆಗಲಿ, ಶ್ಲೋಕ ಆಗಲಿ, ಸ್ತೋತ್ರ ಆಗಲಿ ಬರುತ್ತೆ, ಅದನ್ನು ಶ್ರದ್ಧೆಯಿಂದ ಪಾರಾಯಣ ಮಾಡಿ ಬೆಳಗಿನ ಕಾಲದಲ್ಲಿ, ಯಾವತ್ತು ಪ್ರಾತಃ ಕಾಲದಲ್ಲಿ ಮಾಡಬೇಕು. ಸಾಮಾನ್ಯ ಎಷ್ಟೋ ಜನ 7 ಗಂಟೆ 8 ಗಂಟೆ ಮೇಲೆ ಎದ್ದು 10 ಗಂಟೆ 11 ಗಂಟೆ ಮೇಲೆ ಮಾಡಕ್ಕೆ ಹೋಗ್ತಾರೆ. ಅದು ಒಳ್ಳೆಯ ಸಮಯ ಅಲ್ಲ ಆ ಟೈಮಲ್ಲಿ ಮಾಡ್ತಕ್ಕಂಥದ್ದು. ಹಾಗಾಗಿ ಆದಷ್ಟು ಬೇಗ ಎದ್ದು ಮಾಡ್ತಾರೆ. ಸೂರ್ಯೋದಯ ಕಾಲದಲ್ಲಿ ನೀವು ಎದ್ದು ನೀವು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಇಷ್ಟು ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಉಂಟಾಗತ್ತೆ. ಸಿಂಹರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರುಗ್ರಹ 10ನೇ ಮನೆಯಲ್ಲಿ ಇದ್ದಾನೆ. 10ನೇ ಮನೆಯಲ್ಲಿ ಇದ್ದಾಗ ಅವರಿಗೆ ಉದ್ಯೋಗದಲ್ಲಿ ತೊಂದರೆಗಳು ಉಂಟಾಗ್ತಕ್ಕಂಥದ್ದು, ಮತ್ತೆ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಸ್ಥಾನಚ್ಯುತಿ ಉಂಟಾಗ್ತಕ್ಕಂಥದ್ದು, ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಹಾಗೆಯೇ ಕುಟುಂಬದಲ್ಲಿ ಏನೋ ಒಂದು ರೀತಿಯಾದಂತಹ ಅಶಾಂತಿಯ ವಾತಾವರಣ ಇರತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಓದೋದೊಳಗೆ ಆಲಸ್ಯ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರುತ್ತೆ ಈ ಸಿಂಹರಾಶಿಯವರಿಗೆ. ಇನ್ನು ಗುರು ಬದಲಾವಣೆ ಆದಮೇಲೆ ಲಾಭಸ್ಥಾನಕ್ಕೆ ಬರುತ್ತೆ. ಲಾಭಸ್ಥಾನಕ್ಕೆ ಬಂದಾಗ ಅಲ್ಲಿ ನಿಮಗೆ ಈ ಗುರುಬಲ ಇರುತ್ತೆ. ಆದ್ದರಿಂದ ಧನ ಲಾಭ ಆಗತ್ತೆ, ಮತ್ತೆ ವಸ್ತ್ರಾಭರಣ ಲಾಭ ಆಗತ್ತೆ, ವಿವಾಹ ಇತ್ಯಾದಿ ಶುಭ ಕಾರ್ಯಗಳು ನೆರವೇರುತ್ತೆ. ಮನೆಯಲ್ಲಿ ಯಾರು ಪುತ್ರಾಪೇಕ್ಷೆ ಇರ್ತಾರೆ ಅವರಿಗೆ ಸಂತಾನ ಆಗ್ತಕ್ಕಂಥದ್ದು, ಆಮೇಲೆ ವಾಹನವನ್ನು ಖರೀದಿ ಮಾಡ್ತಕ್ಕಂಥ ಯೋಗ ಇರುತ್ತೆ, ಭೂಮಿ ಅಥವಾ ಗೃಹವನ್ನು ಖರೀದಿ ಅಥವಾ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದು ಯೋಗ ಇರುತ್ತೆ, ಮತ್ತು ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ಅದೇ ರೀತಿಯಲ್ಲಿ ಉದ್ಯೋಗದ ಅಥವಾ ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ಶುಭ ಫಲಗಳನ್ನು ಮೇ ನಂತರದಲ್ಲಿ ಈ ಸಿಂಹರಾಶಿಯವರು ಕಾಣ್ತಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಸಿಂಹರಾಶಿಯವರಿಗೆ ಶನಿ ಸಪ್ತಮ ಸ್ಥಾನದಲ್ಲಿ ಇದ್ದಾನೆ. ಶನಿ ಸಪ್ತಮದಲ್ಲಿ ಇದ್ದಾಗ ಕುಟುಂಬದಲ್ಲಿ ಅಂದರೆ ಪತಿ ಪತ್ನಿಯರಲ್ಲಿ ವಿಶೇಷವಾಗಿ ಕಲಹ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಅಥವಾ ಕುಟುಂಬದಲ್ಲಿ ಯಾರಿಗಾದ್ರೂ ಕುಟುಂಬದ ಜನರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಪಾಲುದಾರಿಕೆ ವ್ಯಾಪಾರ, ಈ ಪಾಲುದಾರಿಕೆ ವ್ಯಾಪಾರ ಜಾಯಿಂಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ತಮ್ಮ ಜನ್ಮ ರಾಶಿಯಿಂದ ಗೋಚಾರದಲ್ಲಿ ಸಪ್ತಮ ಸ್ಥಾನವನ್ನು ನೋಡಬೇಕು. ನೀವು ಜಾತಕಗಳಲ್ಲಿ ನೋಡಬೇಕು ಅಂದರೆ ಲಗ್ನದಿಂದ ಸಪ್ತಮ ಸ್ಥಾನ ಮತ್ತು ಕರ್ಮಸ್ಥಾನ ಎರಡನ್ನೂ ನೋಡಬೇಕಾಗತ್ತೆ. ಗೋಚಾರದಲ್ಲಿ ಸಪ್ತಮ ಸ್ಥಾನದಲ್ಲಿ ಜಾಯಿಂಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ, ಮತ್ತು ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ, ಪ್ರಯಾಣದಲ್ಲಿ ತೊಂದರೆ ಅಥವಾ ನಷ್ಟ ಉಂಟಾಗತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಈ ಒಂದು ಸಿಂಹರಾಶಿಯವರು ಶನಿ ಸಪ್ತಮದಲ್ಲಿದ್ದಾಗ ಸಾಧಾರಣ ಫಲ, ಆದರೆ ಮಾರ್ಚ್ 29ರ ನಂತರದಲ್ಲಿ ಶನಿ ಅಷ್ಟಮಕ್ಕೆ ಬರ್ತಾನೆ. ಅಂದರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಅನ್ನೋ ಒಂದು ಇದು ಪ್ರಾರಂಭ ಆಗತ್ತೆ ಕಾಲ. ಆಗ ಅವರಿಗೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಪಶುನಾಶ ಅಂದರೆ
ಇವತ್ತಿನ ಲೈಫ್ ಸ್ಟೈಲಲ್ಲಿ ಈ ವಾಹನದಿಂದ ತೊಂದರೆ ಅಥವಾ ನಷ್ಟ ಅಥವಾ ಅಪಘಾತಗಳು ಉಂಟಾಗ್ತಕ್ಕಂಥದ್ದು, ಬಂಧು ಮಿತ್ರರಲ್ಲಿ ವಿನಾಕಾರಣ ವೈರತ್ವ, ಸ್ನೇಹ ನಾಶ ಅಂತ ಹೇಳುತ್ತೆ, ವೈರತ್ವ ಉಂಟಾಗ್ತಕ್ಕಂಥದ್ದು, ಮತ್ತೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಸಿಂಹ ರಾಶಿಯವರಿಗೆ ಜೀವಕ್ಕೆ ಅಪಾಯ ಉಂಟಾಗ್ತಕ್ಕಂಥದ್ದು, ನಾನಾ ರೀತಿಯಾದಂತಹ ಕಷ್ಟಗಳು ಅಥವಾ ತೊಂದರೆಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ. ನೀವು ಯಾವುದೋ ಕೆಲಸಕ್ಕೆ ಅಂತ ಕೈ ಹಾಕ್ಕೊಂಡು ಹೋಗಿರ್ತೀರ, ಆ ಕೆಲಸ ಆಗೋದಿಲ್ಲ ಆ ಟೈಮಲ್ಲಿ ಎಷ್ಟೋ ಸತಿ, ಈ ಥರ ಎಲ್ಲ ಆಗ್ತಕ್ಕಂಥದ್ದು. ಧನ ಅಥವಾ ದ್ರವ್ಯ ಅಂದರೆ ವಸ್ತುವನ್ನು ಕಳ್ಕೊಳ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ರಾಹುವಿನ ಬಲವನ್ನು ನೋಡಿದಾಗ, ರಾಹು ಸದ್ಯದ ಪರಿಸ್ಥಿತಿಯಲ್ಲಿ ಅಷ್ಟಮದಲ್ಲಿ ಇದ್ದಾನೆ. ಅಷ್ಟಮದಲ್ಲಿ ರಾಹು ಇದ್ದಾಗ ನಮಗೆ ಇಲ್ಲಿ ಅಪಘಾತಗಳನ್ನು ಸೂಚಿಸುತ್ತೆ. ವಾಹನದಿಂದ ಅಪಘಾತಗಳು ಅಥವಾ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು. ಆದರೆ ಆಕಸ್ಮಿಕ ಧನಪ್ರಾಪ್ತಿ ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ. ಹಾಗೆಯೇ ನಮಗೆ ಈ ಒಂದು ಅಷ್ಟಮದಲ್ಲಿ ರಾಹು ಇದ್ದಾಗ ಐಶ್ವರ್ಯ ಪ್ರಾಪ್ತಿ ಅಂತ ಕೂಡ ಇದೆ. ಮರಣ ಶಾಸನ ಧನ ಅಂತ ತೊಗೊಂಡಿದ್ದಾರೆ. ಅಂದರೆ ಯಾವುದಾದ್ರು ಮನೆಯಲ್ಲಿ ಹೋಗಿತ್ತು ಅಂದರೆ ಅವ್ರದ್ದು ಯಾವುದಾದ್ರು ದುಡ್ಡು ಪೆಂಡಿಂಗ್ ಇತ್ತು ಅಂದರೆ ಗೌರ್ಮೆಂಟಲ್ಲೇ ಆಗಲಿ ಬೇರೆ ಎಲ್ಲೇ ಕಂಪ್ನಿಗಳಲ್ಲಾಗಲಿ ಅದು ಕೂಡ ಲಭಿಸ್ತಕ್ಕಂಥದ್ದು ಕೂಡ ಪಾಸಿಬಿಲಿಟಿ ಇರುತ್ತೆ. ಇನ್ನು ಕೇತುವಿನ ವಿಚಾರಕ್ಕೆ ನೋಡಿದಾಗ, ಕೇತು ದ್ವಿತೀಯ ಸ್ಥಾನದಲ್ಲಿ ಇದ್ದಾನೆ ಸದ್ಯದ ಪರಿಸ್ಥಿತಿಯಲ್ಲಿ. ಅಲ್ಲಿ ದ್ವಿತೀಯದಲ್ಲಿ ಇದ್ದಾಗ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಕುಟುಂಬದಲ್ಲಿ ಒಂದು ಅಶಾಂತಿ ಅಥವಾ ಮಾನಸಿಕವಾಗಿ ತೊಂದರೆ ಉಂಟಾಗ್ತಕ್ಕಂಥದ್ದು ಅನುಭವಿಸ್ತಕ್ಕಂಥದ್ದಿದೆ, ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಹಣಕ್ಕೆ ಅಭಾವ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ವೈರ ಉಂಟಾಗ್ತಕ್ಕಂಥದ್ದು ಜನಗಳಲ್ಲಿ, ಮತ್ತು ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು, ಮತ್ತು ಕೋಪ ಜಾಸ್ತಿ ಆಗ್ತಕ್ಕಂಥದ್ದು, ಇವೆಲ್ಲವೂ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಈ ಸಿಂಹರಾಶಿಯವರಿಗೆ ಒಟ್ಟಾರೆಯಾಗಿ 2025 ನೋಡಿದಾಗ ನಾವು ಫಸ್ಟ್ ಹಾಫ್ನಲ್ಲಿ ಅವ್ರಿಗೆ ಸ್ವಲ್ಪ ತೊಂದರೆಗಳು ಇದೆ. ನೆಕ್ಸ್ಟು ಮೇಯಿಂದ ಆಚೆಗೆ ಅವರಿಗೆ ಅನುಕೂಲಗಳು ಆಗತ್ತೆ. ಆದರೂ ಕೂಡ ಅವರಿಗೆ ಗುರುಬಲ ಶನಿ ಬಲ ಎರಡೂ ಇಲ್ಲ, ರಾಹು ಕೇತುಗಳ ಬಲನೂ ಕೂಡ ಇರೋದಿಲ್ಲ. ಅದರಿಂದ ಬಹಳ ಎಚ್ಚರಿಕೆಯಲ್ಲಿ ಒಂದು ಜೀವನವನ್ನು ಸಾಗಿಸ್ತಕ್ಕಂಥದ್ದು ಒಳ್ಳೆಯದು. ಮೇನ್ ಹಂತದಲ್ಲಿ ಗುರುಬಲ ಒಂದು ಬರುತ್ತೆ, ಇನ್ನು ಮಿಕ್ಕಿದ್ದ ರಾಹು ಕೇತು ಮತ್ತು ಶನಿ ಬಲ ಇರೋದಿಲ್ಲ. ಅದರಿಂದ ಬಹಳ ಎಚ್ಚರಿಕೆಯಲ್ಲಿ, ಯಾಕಂದರೆ ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ, ಅಷ್ಟಮ ಶನಿ ಆಗತ್ತೆ. ಅದರಿಂದ ಈ ಸಿಂಹರಾಶಿಯವರು ವಿಶೇಷವಾಗಿ ಈ ಶನಿ ರಾಹು ಕೇತುಗಳನ್ನು ನವಗ್ರಹ ಸಹಿತವಾಗಿ ಆರಾಧನೆ ಮಾಡಿ ಆ ಒಂದು ದಾನಗಳನ್ನು ಕೊಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಗಣಪತಿಯ ಪೂರ್ವಕವಾಗಿ ಹರಿಹರರನ್ನು ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಇಷ್ಟ ದೇವತರನ್ನು ಕುಲದೇವತರನ್ನು ಅಂದರೆ ಮನೆ ದೇವರನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಮತ್ತು ಹಸು ಮತ್ತು ಇನ್ನಿತರ ಪ್ರಾಣಿಗಳಿಗೆ ಅಂದರೆ ನಾಯಿ ಆಗಿರ್ಬೋದು, ಕಾಗೆ, ಈ ಥರ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ ಅವರಿಗೆ ನಿಮ್ಮ ಕೈಲಾದಂತಹ ಸಹಾಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಹೀಗೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಎಷ್ಟೋ ಕಷ್ಟಗಳು, ದುಃಖಗಳು, ಪಾಪಗಳು ಪರಿಹಾರ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಸಿಂಹರಾಶಿಯವರು ಇಷ್ಟು ಮಾಡ್ಕೊಳ್ಳೋದ್ರಿಂದ 2025ರಲ್ಲಿ ಸ್ವಲ್ಪ ಶುಭ ಫಲಗಳನ್ನು ಕಾಣಬಹುದು. ಕನ್ಯಾ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು 9ನೇ ಮನೆಯಲ್ಲಿದ್ದಾನೆ. ಗುರು ಭಾಗ್ಯ 9ನೇ ಮನೆ ಅಂದರೆ ಭಾಗ್ಯಸ್ಥಾನ ಅಂತ ಹೇಳ್ತೀವಿ ನಾವು. ಭಾಗ್ಯಸ್ಥಾನದಲ್ಲಿ ಗುರು ಇದ್ದಾಗ ಎಲ್ಲ ರೀತಿಯಾದಂತಹ ಅನುಕೂಲಗಳು ಉಂಟಾಗತ್ತೆ. ಅವರಿಗೆ ಧನಪ್ರಾಪ್ತಿ ಉಂಟಾಗತ್ತೆ, ದ್ರವ್ಯ ಪ್ರಾಪ್ತಿ ಉಂಟಾಗತ್ತೆ. ಅದೇ ರೀತಿಯಲ್ಲಿ ಯಾರು ಮನೆಯಲ್ಲಿ ವಿವಾಹಕ್ಕೋಸ್ಕರ ನಿರೀಕ್ಷೆ ಮಾಡ್ತಿರ್ತಾರೆ, ವಿವಾಹ ಕಾರ್ಯಗಳು ನೆರವೇರುತ್ತೆ. ಸಂತಾನ ಅಪೇಕ್ಷೆಯವರಿಗೆ ಸಂತಾನ ಆಗ್ತಕ್ಕಂಥ ಒಂದು ಕಾಲ ಆಗಿರುತ್ತೆ. ಮತ್ತು ಇನ್ನಿತರ ಶುಭ ಕೆಲಸಗಳು ನಡೆಯುತ್ತೆ. ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು, ದೇವತಾ ದರ್ಶನ, ತೀರ್ಥಯಾತ್ರೆ ಇವೆಲ್ಲ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ ಇನ್ನೂ ಅನೇಕ ಶುಭ ಫಲಗಳನ್ನು ವಿದ್ಯಾರ್ಥಿಗಳೂ ಕೂಡ ಕಾಣ್ತಾರೆ, ಉದ್ಯೋಗಿಗಳು, ವ್ಯಾಪಾರಸ್ಥರು ಕೂಡ ಕಾಣ್ತಾರೆ. ಮತ್ತು ಹಿರಿಯರಿಗೆ ಅನಾರೋಗ್ಯ ಇದ್ದರೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸು ಸದ್ಯದ ಪರಿಸ್ಥಿತಿಯಲ್ಲಿ ಉಂಟಾಗ್ತಕ್ಕಂಥದ್ದು. ಇನ್ನು ಈ ಗುರು ಬದಲಾವಣೆ ಆದರೆ ದಶಮ ಸ್ಥಾನಕ್ಕೆ ಬರ್ತಾನೆ. ದಶಮ ಸ್ಥಾನಕ್ಕೆ ಬಂದಾಗ ಅಲ್ಲಿ ಧನ ವ್ಯಯ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ, ಸ್ಥಾನಚ್ಯುತಿ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಹಾಗೆಯೇ ಮಕ್ಕಳಿಗೆ ಆರೋಗ್ಯದ ವಿಚಾರದಲ್ಲಿ ಆಗಲಿ, ಓದಿನ ವಿಚಾರದಲ್ಲಿ ಆಗಲಿ ತೊಂದರೆ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಉದ್ಯೋಗದಲ್ಲಿ ತೊಂದರೆ ಉಂಟಾಗತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಅಥವಾ ಆಲಸ್ಯ ಉಂಟಾಗ್ತಕ್ಕಂಥದ್ದು, ಹಿರಿಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರದಲ್ಲಿ ಜನಗಳಲ್ಲಿ ವೈರತ್ವ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಈ ಕನ್ಯಾ ರಾಶಿಯವರಿಗೆ. ಇನ್ನು ಈ ಶನಿಯ ಬಲಾಬಲಗಳನ್ನು ನೋಡಿದಾಗ, ಶನಿ ಸದ್ಯದ ಪರಿಸ್ಥಿತಿಯಲ್ಲಿ ಷಷ್ಠ ಸ್ಥಾನದಲ್ಲಿ ಅಂದರೆ 6ನೇ ಮನೆಯಲ್ಲಿ ಇದ್ದಾನೆ. ಅದರಿಂದ
6ನೇ ಮನೆಯಲ್ಲಿದ್ದಾಗ ಅವರಿಗೆ ಅನೇಕ ಕೆಲಸಗಳು ಸ್ಮೂತ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ. ಯಾಕೆಂದ್ರೆ ಅಡ್ಮಿನಿಸ್ಟ್ರೇಷನ್ ಸೈಡ್ ಏನಿರುತ್ತೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಶತ್ರು ನಾಶ ಉಂಟಾಗ್ತಕ್ಕಂಥದ್ದು, ಮತ್ತೆ ರೋಗ ವಿಮುಕ್ತಿ ಅಂತ ಹೇಳ್ತಾರೆ. ರೋಗದಲ್ಲಿರ್ತಕ್ಕಂಥದ್ದು ಅಂದ್ರೆ ರೋಗದಿಂದ ಲಾಸ್ಟ್ ಇಯರ್ ಇಂದ ಬಳಲ್ತಾ ಇತ್ತು ಅಂದ್ರೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಅನುಕೂಲ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸಾಲದಿಂದ ವಿಮುಕ್ತಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಏನಾದ್ರು ಡೆಟ್ ಅಂದ್ರೆ ಸಾಲ ಮಾಡಿತ್ತು ಅಂದ್ರೆ ಅದರಿಂದನೂ ಕೂಡ ಸಾಲವನ್ನು ತೀರಿಸ್ತಕ್ಕಂತಹ ಒಂದು ಯೋಗ ಇರುತ್ತೆ ನಿಮಗೆ. ಇವೆಲ್ಲವೂ ಕೂಡ ನಿಮಗೆ ಮಾರ್ಚ್ 29ರ ತನಕ ಇರುತ್ತೆ. ಮಾರ್ಚ್ 29 ಆದಮೇಲೆ ಶನಿ ಸಪ್ತಮಕ್ಕೆ ಬರ್ತಾನೆ. ಸಪ್ತಮಕ್ಕೆ ಬಂದಾಗ ಕುಟುಂಬದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಪತಿ ಅಥವಾ ಪತ್ನಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಮತ್ತೆ ವ್ಯಾಪಾರದಲ್ಲಿ ಹಿನ್ನಡೆ ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ದುಃಖ ಅಥವಾ ಭಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಈ ಕನ್ಯಾ ರಾಶಿಯವರಿಗೆ ಇರುತ್ತೆ. ಇನ್ನು ಪಾಲುದಾರಿಕೆ ವ್ಯಾಪಾರದಲ್ಲೂ ಕೂಡ ಶನಿ ಸಪ್ತಮಕ್ಕೆ ಬಂದಾಗ ಜಾಯಿಂಟ್ ಬಿಸ್ನೆಸ್ ಅನ್ನು ಗೋಚಾರದಲ್ಲಿ ನೋಡ್ಬೇಕಾಗತ್ತೆ. ಅದರಿಂದ ಈ ಜಾಯಿಂಟ್ ಬಿಸ್ನೆಸ್ ಮಾಡ್ತಕ್ಕಂಥದ್ದು ನೀವು ಸ್ವಲ್ಪ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಸೂಕ್ತ. ರಾಹುವಿನ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿಯಲ್ಲಿ ಸಪ್ತಮದಲ್ಲಿ ಇದ್ದಾನೆ. ರಾಹು ಸಪ್ತಮದಲ್ಲಿ ಇದ್ದಾಗ ದಾಂಪತ್ಯದಲ್ಲಿ ವಿರಸ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. ಧನ ನಷ್ಟ ಆಗ್ತಕ್ಕಂಥದ್ದು, ಸ್ಥಾನಚ್ಯುತಿ ಉಂಟಾಗತಕ್ಕಂಥದ್ದು, ಮತ್ತೆ ವಿನಾಕಾರಣ ಜನಗಳಲ್ಲಿ ಬಂಧು ಮಿತ್ರದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ಚಿಂತೆ, ಶೋಕ ಅಥವಾ ಭಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಇದೇ ರಾಹು ಮೇ 18ರ ನಂತರದಲ್ಲಿ ಷಷ್ಠ ಸ್ಥಾನಕ್ಕೆ ಬರ್ತಾನೆ. 6ನೇ ಮನೆಗೆ ಬಂದಾಗ ಸುಮಾರು ಶುಭ ಫಲಗಳನ್ನು ಶಾಸ್ತ್ರದಲ್ಲಿ ಹೇಳಿದೆ. ಹಾಗಾಗಿ ಧನಲಾಭ ಉಂಟಾಗತ್ತೆ, ಅವರಿಗೆ ಶತ್ರು ನಾಶ ಆಗ್ತಕ್ಕಂಥದ್ದು, ಸೌಖ್ಯ ಉಂಟಾಗತ್ತೆ, ಮತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಉದ್ಯೋಗ ವ್ಯಾಪಾರಸ್ಥರಿಗೆ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಮತ್ತೆ ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು, ಧನ ಅಥವಾ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಹೀಗೆ ಎಲ್ಲವನ್ನೂ ಕೂಡ ಪಡೀತಕ್ಕಂತಹ ಪಾಸಿಬಿಲಿಟಿ ಇದೆ. ಇನ್ನು ಕೇತುವನ್ನು ನೋಡಿದಾಗ ಕೇತು ಜನ್ಮ ರಾಶಿನಲ್ಲೇ ಇದ್ದಾನೆ. ಆದ್ದರಿಂದ ಶಾರೀರಿಕ ಪೀಡೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ದೇಹದ ಭಾಗಗಳಿಗೆ, ದೇಹದ ಅಂಗಾಂಗಗಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಬಾಧೆ ಉಂಟಾಗ್ತಕ್ಕಂಥದ್ದು, ಕಾಲಿಗಾಗ್ಲಿ, ಕಣ್ಣಿಗಾಗ್ಲಿ, ಪಾದಕ್ಕಾಗ್ಲಿ ಇವೆಲ್ಲ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ ನರಗಳ ಬಾಧೆ ಅನ್ನೋದನ್ನ ಹೇಳುತ್ತೆ ಶಾಸ್ತ್ರದಲ್ಲಿ. ಕೇತು ಈ ಒಂದು ಜನ್ಮ ರಾಶಿನಲ್ಲಿ ಇದ್ದಾಗ ನರಗಳ ಬಾಧೆ ಅನ್ನೋದನ್ನ ಹೇಳುತ್ತೆ. ದೇಹಕ್ಕೆ ಸ್ವಲ್ಪ ಮಟ್ಟಿಗೆ ಕಷ್ಟ ಉಂಟಾಗ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ, ವೃಥಾ ಅಲೆದಾಟ ಕೂಡ ಆಗತ್ತೆ. ಇನ್ನು ಈ ಕೇತು ಮೇ 18ರ ನಂತರದಲ್ಲಿ ವ್ಯಯಸ್ಥಾನಕ್ಕೆ ಬರ್ತಾನೆ. ವ್ಯಯಸ್ಥಾನಕ್ಕೆ ಬಂದಾಗ ಆ ವ್ಯಯಸ್ಥಾನ ಅಂದ್ರೆ ಯಾವಾಗಲೂ ಅರ್ಥ ಮಾಡ್ಕೊಂಬಿಡಿ, ಅಲ್ಲಿ ಒಂದಲ್ಲ ಒಂದು ಖರ್ಚು ಅನ್ನೋದನ್ನ ಸೂಚಿಸುತ್ತೆ. ಅನ್ವಾಂಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಆಗ್ತಕ್ಕಂಥದ್ದೇ ನಿಮ್ಮ ಜನ್ಮ ರಾಶಿ ಕುಂಡಲಿನಲ್ಲಾಗ್ಲಿ ಗೋಚಾರದಲ್ಲಾಗ್ಲಿ ಗ್ರಹಗಳು ಸಾಮಾನ್ಯವಾಗಿ ಶುಕ್ರ ಒಂದು ಗೋಚಾರದಲ್ಲಿ ಬಿಟ್ಟು ಇನ್ನೆಲ್ಲ ಗ್ರಹಗಳು 12ನೇ ಮನೆಯಲ್ಲಿ ಅಧಿಕ ಧನ ವ್ಯಯವನ್ನ ಉಂಟು ಮಾಡ್ತಾರೆ, ವೃಥಾ ಅಲೆದಾಟವನ್ನು ಉಂಟು ಮಾಡ್ತಾರೆ. ಹಾಗಾಗಿ ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು, ಮತ್ತೆ ಕೆಲವು ಸತಿ ಪ್ರಯಾಣ ಉಂಟಾಗ್ತಕ್ಕಂಥದ್ದು, ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು. ಆದರೆ ಕೇತು 9ನೇ ಮನೆ ಅಥವಾ 12ನೇ ಮನೆಗೆ ಬಂದಾಗ ಜ್ಞಾನ ಪ್ರಾಪ್ತಿ ಅನ್ನೋದನ್ನು ಹೇಳುತ್ತೆ ಶಾಸ್ತ್ರದಲ್ಲಿ. ಅದೇ ರೀತಿಯಲ್ಲಿ ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು. ಹೀಗೆ ಇವೆಲ್ಲವನ್ನೂ ಕೂಡ ಈ ಒಂದು ಕನ್ಯಾ ರಾಶಿಯವರು ಮಿಶ್ರ ಫಲಗಳನ್ನು ಅನುಭವಿಸ್ಬೇಕಾಗತ್ತೆ. ಯಾಕೆ ಅಂದರೆ ಫಸ್ಟ್ ಹಾಫ್ನಲ್ಲಿ ಕನ್ಯಾ ರಾಶಿಯವರಿಗೆ ಚೆನ್ನಾಗಿದೆ. ಯಾಕೆ ಅಂದರೆ ಗುರುಬಲ ಶನಿಬಲ ಎರಡೂ ಇದೆ, ರಾಹುಕೇತುಗಳ ಬಲ ಇಲ್ಲ. ಸೆಕೆಂಡ್ ಹಾಫ್ನಲ್ಲಿ ಅವ್ರಿಗೆ ಗುರುಬಲನೂ ಇರಲ್ಲ, ಶನಿ ಬಲನೂ ಇರಲ್ಲ, ಕೇತು ಬಲನೂ ಇರಲ್ಲ. ರಾಹು ಒಂದು ಪಾಸಿಟಿವ್ ಇರುತ್ತೆ ಅಷ್ಟೇ. ಹಾಗಾಗಿ ಏನಾಗುತ್ತೆ ಅಂದರೆ ಗುರು ಮತ್ತೆ ಶನಿ ಮತ್ತೆ ಕೇತು ಗ್ರಹಗಳಿಗೆ ನವಗ್ರಹ ಸಹಿತವಾಗಿ ಈ ಒಂದು ಶಾಂತಿ ಅಥವಾ ಪರಿಹಾರದ ವಿಚಾರಕ್ಕೆ ಬಂದಾಗ ಕನ್ಯಾ ರಾಶಿಯವರು ಗುರು ಮತ್ತೆ ಶನಿ ಮತ್ತೆ ಕೇತು ಗ್ರಹಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂತಹದ್ದು. ಅದೇ ರೀತಿಯಲ್ಲಿ ಈ ಕನ್ಯಾ ರಾಶಿಯವರು ಗಣಪತಿಯ ಆರಾಧನೆಯನ್ನು ಮೊದಲು ಮಾಡಿ ತದನಂತರದಲ್ಲಿ ಹರಿಹರರನ್ನ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂತಹದ್ದು, ಅವಂತರ ಹಸುವಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂತಹದ್ದು, ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಬಡವರಿಗೆ ನಿಮ್ಮ ಕೈಲಾದಂತಹ ಸಹಾಯ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಹೀಗೆ ಮಾಡೋದ್ರಿಂದ ಕನ್ಯಾ ರಾಶಿಯವರು ಉತ್ತರದ ಭಾಗದಲ್ಲಿ ಅಂದರೆ ಫಸ್ಟ್ ಹಾಫ್ ಅಲ್ಲ ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಅನುಕೂಲತೆಗಳನ್ನು ಕಾಣಬಹುದಾಗಿದೆ. ತುಲಾರಾಶಿ, ಈ ತುಲಾರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು ಅಷ್ಟಮದಲ್ಲಿ ಇದ್ದಾನೆ. ಇನ್ನು 5 ತಿಂಗಳುಗಳ ಕಾಲ ಅಷ್ಟಮದಲ್ಲಿ ಇರ್ತಾನೆ. ಆದ್ದರಿಂದ ಅಲ್ಲಿ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಫ್ರೂಟ್ಲೆಸ್ ಟ್ರಾವೆಲಿಂಗ್ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ
ಬಂಧನ ಉಂಟಾಗ್ತಕ್ಕಂಥ ಯೋಗ ಅಂತ ಹೇಳುತ್ತೆ. ಯಾವುದೇ ಗ್ರಹ ಅಷ್ಟಮ ಸ್ಥಾನಕ್ಕೆ ಬಂದಾಗ ನಿಮ್ಮ ಜಾತಕಗಳಲ್ಲಿ ಆಗಲಿ ಗೋಚಾರದಲ್ಲಿ ಆಗಲಿ ಶುಭ ಫಲವನ್ನು ಕೊಡೋದಿಲ್ಲ. ಗೋಚಾರದಲ್ಲಿ ಎಕ್ಸೆಪ್ಟ್ ಬುಧ ಅಂಡ್ ಶುಕ್ರ. ಬುಧ ಮತ್ತು ಶುಕ್ರ ಎರಡು ಗ್ರಹಗಳು ಮಾತ್ರ ಅಷ್ಟಮ ಸ್ಥಾನದಲ್ಲಿ ಶುಭ ಫಲವನ್ನು ಗೋಚಾರದಲ್ಲಿ ಕೊಡುತ್ತೆ. ಅದು ಬಿಟ್ಟರೆ ಇನ್ಯಾವ ಗ್ರಹನೂ ಕೂಡ ಅಷ್ಟಮ ಸ್ಥಾನದಲ್ಲಿ ಶುಭ ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಅಷ್ಟಮ ಸ್ಥಾನ ದುಸ್ಥಾನಗಳು ಅಂತ ನಾವು ಕರಿತೀವಿ ಜ್ಯೋತಿಷ್ಯದಲ್ಲಿ. ಷಷ್ಟಾಷ್ಟ ದ್ವಾದಶ ಅಂತ ತ್ರಿಕ ಅಂತ ಕರಿತೀವಿ ಅದನ್ನ. ತ್ರಿಕ ಅಂದ್ರೆ 3 ಸ್ಥಾನಗಳು ಅನ್ನೋ ಅರ್ಥ. ಯಾವ್ಯಾವುದು ಅಂದ್ರೆ ಲಗ್ನದಿಂದ ಅಥವಾ ಜನ್ಮ ರಾಶಿಯಿಂದ 6, 8, 12ನೇ ಸ್ಥಾನಗಳು. ಎಲ್ಲದಕ್ಕಿಂತ 8ನೇ ಸ್ಥಾನದಲ್ಲಿ ಚಿಂತೆ ಜಾಸ್ತಿ, ದುಃಖ ಜಾಸ್ತಿ, ವೃಥ ಅಲೆದಾಟಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಅಷ್ಟಮದಲ್ಲಿ ಗುರು ಇದ್ದಾಗ ವಿದ್ಯಾಭ್ಯಾಸದಲ್ಲಿ ತೊಂದರೆ ವಿದ್ಯಾರ್ಥಿಗಳಿಗಾಗತ್ತೆ, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗದಲ್ಲಿ ತೊಂದರೆ ಆಗುತ್ತೆ, ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಹಿನ್ನಡೆ ಅಥವಾ ಲಾಸ್ ಆಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರರಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅನುಭವಿಸ್ಬೇಕಾಗತ್ತೆ ತುಲಾರಾಶಿಯವರು ಮೇ ತನಕ. ಮೇ ನಂತರದಲ್ಲಿ ಅವರಿಗೆ ಗುರು 9ನೇ ಮನೆಗೆ ಬರ್ತಾನೆ. 9ನೇ ಮನೆಗೆ ಬಂದಾಗ ಖಂಡಿತವಾಗ್ಲೂ ಅನುಕೂಲ ಆಗತ್ತೆ ಅವ್ರಿಗೆ. ಮೇ ನಂತರದಲ್ಲಿ ಅಂದ್ರೆ ಜೂನಿಂದ ಆಚೆಗೆ ಅವರಿಗೆ ಅನುಕೂಲ ಆಗ್ತಾ ಹೋಗುತ್ತೆ, ಧನಲಾಭ ಆಗತ್ತೆ, ಮನೆಯಲ್ಲಿ ಶುಭ ಕೆಲಸಗಳಾಗತ್ತೆ, ಮತ್ತೆ ವಿವಾಹಾಪೇಕ್ಷೆಯವರಿಗೆ ವಿವಾಹ ಆಗ್ತಕ್ಕಂಥದ್ದು, ಅಥವಾ ಸಂತಾನ ನಿರೀಕ್ಷೆಯಲ್ಲಿರೋರಿಗೆ ಸಂತಾನ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ಯಾರು ಉದ್ಯೋಗದಲ್ಲಿರ್ತಾರೆ ಅವರಿಗೆ ಪ್ರಮೋಷನ್ಸು ಅಥವಾ ಇನ್ಕ್ರಿಮೆಂಟ್ಸ್ ಆಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಇರ್ತಕ್ಕಂಥವ್ರಿಗೆ ವ್ಯಾಪಾರದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ಹಾಗೇನೆ ವಸ್ತ್ರಾಭರಣಗಳ ಲಾಭ ಉಂಟಾಗ್ತಕ್ಕಂಥದ್ದು, ವಾಹನವನ್ನು ಖರೀದಿ ಮಾಡುವಂತಹ ಪ್ಲಾನ್ಸ್ ಇದ್ರೆ ಆ ವಾಹನ ಖರೀದಿ ಮಾಡೋದಕ್ಕೆ ಒಳ್ಳೆಯ ಸಂದರ್ಭ ಆಗಿರುತ್ತೆ ಅದು. ಅದೇ ರೀತಿಯಲ್ಲಿ ಬೇರೆ ಯಾವ್ದಾದ್ರು ದ್ರವ್ಯಗಳನ್ನು ಖರೀದಿ ಮಾಡಬೇಕು ಅನ್ನೋದಿದ್ರೆ ಅಥವಾ ಭೂಮಿಯನ್ನು ಖರೀದಿ ಮಾಡಬೇಕು ಅಂತಿದ್ರೆ ಅನುಕೂಲ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ತುಲಾರಾಶಿಯವರು ಅನುಕೂಲಗಳನ್ನ ಮೇ ನಂತರದಲ್ಲಿ ಪಡೀತಾರೆ. ಇನ್ನು ಶನಿಯ ಬಲಾಬಲಗಳನ್ನು ನೋಡಿದಾಗ ಶನಿ ಸದ್ಯದ ಪರಿಸ್ಥಿತಿನಲ್ಲಿ ಪಂಚಮದಲ್ಲಿ ಇದ್ದಾನೆ. ಪಂಚಮದಲ್ಲಿ ಶನಿ ಇದ್ದಾಗ ಧನನಾಶ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಮತ್ತೆ ತಮ್ಮ ಮಕ್ಕಳಿಗೆ ಅಂದ್ರೆ ತುಲಾರಾಶಿಯವರ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲೇ ಆಗಲಿ ಉದ್ಯೋಗದಲ್ಲೇ ಆಗಲಿ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಮತ್ತೆ ಮಾನಸಿಕವಾಗಿ ಒಂದು ತೊಂದರೆಯನ್ನು ಅನುಭವಿಸ್ಬೇಕಾಗತ್ತೆ. ಅವರು ಕಷ್ಟಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು, ಬರಬೇಕಾದಂತಹ ದುಡ್ಡುಗಳು ಬರೋದಿಲ್ಲ, ಸ್ಟ್ರಕ್ ಆಗಿರುತ್ತೆ ಅವೆಲ್ಲಾನು ಕೂಡ. ಹಾಗೇನೆ ಒಂದು ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಇದೇ ಶನಿ ಮಾರ್ಚ್ 29ರ ನಂತರ 6ನೇ ಮನೆಗೆ ಬರ್ತಾನೆ. 6ನೇ ಮನೆಗೆ ಬಂದಾಗ ಧನಲಾಭ ಆಗತ್ತೆ, ಸಕಲ ಸೌಖ್ಯ ಪ್ರಾಪ್ತಿ ಆಗತ್ತೆ, ಸ್ತ್ರೀ ಸೌಖ್ಯ ಉಂಟಾಗ್ತಕ್ಕಂಥದ್ದು, ಶತ್ರು ನಾಶ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಅವರಿಗೆ ಸಾಲದಿಂದ ಅಥವಾ ರೋಗದಿಂದ ವಿಮುಕ್ತಿಯನ್ನ ಪಡೀತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥ, ಸೇವಕದಿಂದ ಲಾಭ ಉಂಟಾಗ್ತಕ್ಕಂಥದ್ದು, ಹೀಗೆ ಎಲ್ಲವನ್ನೂ ಕೂಡ ಶುಭ ಫಲಗಳನ್ನ ತುಲಾರಾಶಿಯವರು ಶನಿಯಿಂದ ಮಾರ್ಚ್ ನಂತರದಲ್ಲಿ ಅಂದ್ರೆ ಏಪ್ರಿಲಿಂದ ಪಡೀತಾರೆ. ರಾಹುವಿನ ಬಲವನ್ನು ನೋಡಿದಾಗ ತುಲಾರಾಶಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಹು ಷಷ್ಠದಲ್ಲಿ ಇದ್ದಾನೆ. ರಾಹು ಷಷ್ಠದಲ್ಲಿ ಇದ್ದಾಗ ಸೌಖ್ಯ ಇರುತ್ತೆ, ಶತ್ರುನಾಶ ಉಂಟಾಗತ್ತೆ, ಉದ್ಯೋಗದಲ್ಲಿ ಒಂದು ಪ್ರಗತಿ ಅಥವಾ ಏಳಿಗೆ ಉಂಟಾಗ್ತಕ್ಕಂಥದ್ದು, ಹಾಗೇನೆ ಅವ್ರಿಗೆ ಒಂದು ಈ ಮನೋರಂಜನೆ ಅಂತ ಏನು ಹೇಳ್ತೀವಿ ಅದರೊಳಗೆ ಸ್ವಲ್ಪ ಕಾಲ ಆಸಕ್ತಿ ಉಂಟಾಗ್ತಕ್ಕಂಥದ್ದು, ಧನಲಾಭ ಉಂಟಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಇರುತ್ತೆ. ಆದರೆ ರಾಹು ಮೇ 18 ಆದಮೇಲೆ ಪಂಚಮ ಸ್ಥಾನಕ್ಕೆ ಬರ್ತಾನೆ. ಪಂಚಮ ಸ್ಥಾನಕ್ಕೆ ಬಂದಾಗ ಧನನಾಶ ಆಗತ್ತೆ, ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಓದೋ ಮಕ್ಕಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ನಡು ವಯಸ್ಸಿನಲ್ಲಾದರೆ ಉದ್ಯೋಗದಲ್ಲಿ ತೊಂದರೆ ಆಗತ್ತೆ, ಇಲ್ಲ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಕಷ್ಟ ಉಂಟಾಗ್ತಕ್ಕಂಥ ಸಮಸ್ಯೆ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ತುಲಾರಾಶಿಯವರಿಗೆ ಮೇ ನಂತರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಮತ್ತೆ ವೃಥಾ ಸಂಚಾರ ಅಥವಾ ವೃಥಾ ಅಲೆದಾಟ ಉಂಟಾಗತ್ತೆ, ಚಿಂತೆ ಅಥವಾ ದುಃಖ ಉಂಟಾಗತ್ತೆ. ಇವೆಲ್ಲವೂ ಕೂಡ ರಾಹುವಿನಿಂದ ತುಲಾರಾಶಿಯವರು ಅನುಭವಿಸ್ತಕ್ಕಂಥದ್ದು. ಇನ್ನು ಕೇತುವಿನ ಲೆಕ್ಕಾಚಾರ ನೋಡಿದಾಗ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ವ್ಯಯಸ್ಥಾನದಲ್ಲಿ ಇದ್ದಾನೆ. ವ್ಯಯಸ್ಥಾನದಲ್ಲಿ ಕೇತು ಇದ್ದಾಗ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಯತ್ನಿಸಿದ ಕಾರ್ಯಗಳಲ್ಲಿ ತೊಂದರೆ ಅಥವಾ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ಪೀಡೆ ಉಂಟಾಗ್ತಕ್ಕಂಥದ್ದು, ಕಾಲಿನ ಸಮಸ್ಯೆ ಅಥವಾ ವಿಶೇಷವಾಗಿ ಪಾದದ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಹಾಗೇನೆ ಜ್ಞಾನ ಪ್ರಾಪ್ತಿ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಕೇತು ಮೇ 18ರ ನಂತರ ಲಾಭಸ್ಥಾನಕ್ಕೆ ಬರ್ತಾನೆ. ಅದರಿಂದ ಅಲ್ಲಿ ಅಧಿಕ ಧನಲಾಭ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಮತ್ತೆ ಸೌಖ್ಯವನ್ನು ಪಡೀತಾರೆ ಅವರು. ಹಾಗೇನೆ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಮತ್ತೆ ಕೀರ್ತಿಯನ್ನು ಪಡೀತಕ್ಕಂಥದ್ದು, ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ತುಲಾರಾಶಿಯವರು ಕೇತುವಿನಿಂದ ಪಡೀತಕ್ಕಂಥದ್ದು. ಹಾಗಾಗಿ ತುಲಾರಾಶಿಯವರಿಗೆ ಈ ವರ್ಷ ಶುಭಾಶುಭ ಮಿಶ್ರ ಫಲಗಳು ಇದೆ ಅನ್ನೋದನ್ನು ಹೇಳ್ಬೋದು. ಯಾಕೆಂದ್ರೆ ಫಸ್ಟ್ ಹಾಫ್ ಅಲ್ಲಿ ಗುರುಬಲ ಇಲ್ಲ,
ಸೆಕೆಂಡ್ ಹಾಫಲ್ಲಿ ಗುರುಬಲ ಬರುತ್ತೆ, ಮತ್ತು ಸೆಕೆಂಡ್ ಹಾಫಲ್ಲಿ ಶನಿ ಬಲ ಕೂಡ ಬರುತ್ತೆ, ರಾಹುವಿನ ಬಲ ಕೂಡ ಈಗ ಸದ್ಯಕ್ಕಿದೆ, ಆಮೇಲೆ ಇರೋದಿಲ್ಲ. ಹಾಗಾಗಿ ಈ ರಾಹುಕೇತುಗಳಿಗೆ ಮತ್ತು ಸದ್ಯಕ್ಕೆ ಮೇ ಒಳಗೆ ನೀವು ಈ ಗುರು ಶನಿ ರಾಹುಕೇತುಗಳಿಗೆ ಶಾಂತಿಯನ್ನು ನವಗ್ರಹ ಪೂರ್ವಕವಾಗಿ ಮಾಡ್ಕೊಳ್ತಕ್ಕಂತಹದ್ದು. ಅದೇ ರೀತಿಯಲ್ಲಿ ನೀವು ಗಣಪತಿಯ ಆರಾಧನೆಯನ್ನು, ಹರಿಹರರ ಆರಾಧನೆಯನ್ನು, ದುರ್ಗೆ ಆರಾಧನೆಯನ್ನು ಮಾಡ್ತಕ್ಕಂತಹದ್ದು. ನಿಮಗೆ ಏನು ಶ್ಲೋಕ ಸ್ತೋತ್ರಗಳು ಬರುತ್ತೆ ಅದನ್ನು ಹೇಳ್ಕೊಳ್ತಕ್ಕಂಥದ್ದು, ಹಸುವಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ನೀವು ಈ ಒಂದು ಯಾರು ಕಷ್ಟದಲ್ಲಿ ಇರ್ತಾರೆ ಅಥವಾ ಬಡವರು ಇರ್ತಾರೆ ಅವರಿಗೆ ಕೈಲಾದಂತಹ ಸಹಾಯವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಇದಿಷ್ಟನ್ನು ನೀವು ಮಾಡ್ಕೊಳ್ಳೋದ್ರಿಂದ ನಿಮಗೆ ತಕ್ಕ ಮಟ್ಟಿಗೆ ಅನುಕೂಲಗಳು ಉಂಟಾಗತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು ಸಪ್ತಮದಲ್ಲಿ ಇದ್ದಾನೆ. ಗುರು ಸಪ್ತಮದಲ್ಲಿ ಇದ್ದಾಗ ಸತ್ಕಾರ್ಯಗಳು ಉಂಟಾಗತ್ತೆ ಮನೆಯಲ್ಲಿ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಸ್ತ್ರೀ ಸೌಖ್ಯ ಉಂಟಾಗತ್ತೆ, ಶುಭ ಕೆಲಸಗಳು ಉಂಟಾಗತ್ತೆ ಮನೆಯಲ್ಲಿ, ಮತ್ತೆ ವಾಹನ ಲಾಭ, ಮತ್ತೆ ಧನ ಅಥವಾ ದ್ರವ್ಯ ಲಾಭ ಕೂಡ ಉಂಟಾಗ್ತಕ್ಕಂಥದ್ದು, ವಸ್ತ್ರಾಭರಣ ಲಾಭ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಉಂಟಾಗತ್ತೆ. ಹಾಗೇನೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ನೌಕರಿನಲ್ಲಿ ಬಡ್ತಿ ಅಂದರೆ ಪ್ರಮೋಷನ್ ಅಥವಾ ಇನ್ಕ್ರಿಮೆಂಟ್ ಸಿಗ್ತಕ್ಕಂಥದ್ದು, ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತಕ್ಕಂಥದ್ದು, ಲಾಭ ಹೆಚ್ಚು ಆಗ್ತಕ್ಕಂಥದ್ದು ಎಲ್ಲ ಕೂಡ ಇರುತ್ತೆ. ಇದು ಮೇ 18ರ ನಂತರದಲ್ಲಿ ಗುರು ಅಷ್ಟಮ ಸ್ಥಾನಕ್ಕೆ ಬರ್ತಾನೆ ವೃಶ್ಚಿಕ ರಾಶಿಯವರಿಗೆ. ಅಷ್ಟಮಕ್ಕೆ ಬಂದಾಗ ಧನ ವ್ಯಯ ಅಥವಾ ಧನ ನಷ್ಟ ಉಂಟಾಗತ್ತಾ, ಮತ್ತೆ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು, ಮತ್ತೆ ವಿನಾಕಾರಣ ಬಂಧು ಮಿತ್ರರಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಕೆಲವು ಅಶುಭ ಘಟನೆಗಳು ನಡೀತಕ್ಕಂಥದ್ದು ಮನೆಯಲ್ಲಿ, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ನಾನಾ ಕಷ್ಟಗಳಿಂದ ದುಃಖ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ ವೃಶ್ಚಿಕ ರಾಶಿಯವರಿಗೆ. ಉದ್ಯೋಗದಲ್ಲಿ ಇರ್ತಕ್ಕಂಥದ್ದು ಸ್ಥಾನಚ್ಯುತಿ ಆಗ್ತಕ್ಕಂಥದ್ದು, ಸ್ಥಾನಕ್ಕೆ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ಶನಿಯ ಬಲಾಬಲಗಳನ್ನು ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಸದ್ಯದ ಪರಿಸ್ಥಿತಿಯಲ್ಲಿ ವೃಶ್ಚಿಕ ರಾಶಿಯವರಿಗೆ ಶನಿ 4ನೇ ಮನೆಯಲ್ಲಿದ್ದಾನೆ. 4ನೇ ಮನೆಯಲ್ಲಿದ್ದಾಗ ಅವರಿಗೆ ಅಧಿಕ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಮತ್ತೆ ಈ ಒಂದು ವಾಹನದಿಂದ ತೊಂದರೆ ಅಥವಾ ಅಪಘಾತಗಳು ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು, ಈ ವೃಶ್ಚಿಕ ರಾಶಿಯವರ ತಾಯಿಗೆ ತೀವ್ರ ಅನಾರೋಗ್ಯ ಅಥವಾ ನಿಧನ ಉಂಟಾಗ್ತಕ್ಕಂಥದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ, ಹಾಗೆಯೇ ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಶತ್ರುಗಳು ವೃದ್ಧಿ ಆಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರುತ್ತೆ. ಇನ್ನು ಈ ಶನಿ ಪಂಚಮ ಸ್ಥಾನಕ್ಕೆ ಬರ್ತಾನೆ ಮಾರ್ಚ್ 29ರ ನಂತರ. ಮಾರ್ಚ್ 29 ಆದಮೇಲೆ ಶನಿ ಪಂಚಮ ಶನಿ ಬಂದಾಗ ಅಲ್ಲೂ ಕೂಡ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ಮಾನಸಿಕ ಪೀಡೆ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಅಲೆದಾಟ ಅಥವಾ ಫ್ರೂಟ್ಲೆಸ್ ಟ್ರಾವೆಲಿಂಗ್ ಉಂಟಾಗ್ತಕ್ಕಂಥದ್ದು, ಅನ್ವಾಂಟೆಡ್ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಂಡಿಚರ್ಸ್ ಆಗ್ತಕ್ಕಂಥದ್ದು, ಕಷ್ಟಪ್ರಾಪ್ತಿ ಉಂಟಾಗ್ತಕ್ಕಂಥದ್ದು, ಮತ್ತು ಶತ್ರುಗಳು ಜಾಸ್ತಿಯಾಗಿ ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಅನುಭವಿಸಬೇಕಾಗತ್ತೆ. ಇನ್ನು ಈ ವೃಶ್ಚಿಕ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ರಾಹು ಪಂಚಮದಲ್ಲಿದ್ದಾನೆ. ರಾಹು 5ನೇ ಮನೆಯಲ್ಲಿದ್ದಾಗ ಧನವ್ಯಯ ಅಂತ ಹೇಳುತ್ತೆ, ಮಕ್ಕಳಿಗೆ ತೊಂದರೆ ಅಂತ ಹೇಳುತ್ತೆ, ಹೊಟ್ಟೆ ಭಾಗದಲ್ಲಿ ಸಮಸ್ಯೆ ಅಂತ ಹೇಳುತ್ತೆ, ಹಾಗೆಯೇ ಶಾರೀರಿಕವಾಗಿ ಕಷ್ಟವನ್ನು ಅನುಭವಿಸಬೇಕಾಗತ್ತೆ, ಮತ್ತು ಹಣದ ವಿಚಾರದಲ್ಲೂ ಕೂಡ ಕಷ್ಟ ಉಂಟಾಗ್ತಕ್ಕಂಥದ್ದು, ದುಃಖ ಭಯ ಅಥವಾ ಚಿಂತೆ ಉಂಟಾಗ್ತಕ್ಕಂಥದ್ದು, ಎಕ್ಸಾಮ್ ಟೈಮಲ್ಲಿ ಮಕ್ಕಳುಗಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಅಥವಾ ಆಲಸ್ಯದಿಂದ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗುತ್ತೆ. ಇನ್ನು ಈ ರಾಹು ಮೇನಲ್ಲಿ 4ನೇ ಸ್ಥಾನಕ್ಕೆ ಬರ್ತಾನೆ. 4ನೇ ಸ್ಥಾನಕ್ಕೆ ಬಂದಾಗ ಅಲ್ಲೂ ಕೂಡ ಅಷ್ಟೇ ಧನವ್ಯಯ ಆಗತ್ತೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಸ್ಥಾನಚ್ಯುತಿ ಆಗ್ತಕ್ಕಂಥದ್ದು, ಮತ್ತು ವಾಹನದಿಂದ ತೊಂದರೆ ಅಥವಾ ಅಪಘಾತ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಜನಗಳಲ್ಲಿ ಬಂಧು ಮಿತ್ರರಲ್ಲಿ ವೈರ ಉಂಟಾಗ್ತಕ್ಕಂಥದ್ದು, ಎಲ್ಲವೂ ಕೂಡ ಈ ವೃಶ್ಚಿಕ ರಾಶಿಯವರು ಅನುಭವಿಸಬೇಕಾಗತ್ತೆ. ಇನ್ನು ಕೇತುವಿನ ಲೆಕ್ಕಾಚಾರ ನೋಡಿದಾಗ ಸದ್ಯದ ಪರಿಸ್ಥಿತಿಯಲ್ಲಿ ಕೇತು ಲಾಭಸ್ಥಾನದಲ್ಲಿ ಇದ್ದಾನೆ. ಕೇತು ಲಾಭದಲ್ಲಿ ಇದ್ದಾಗ ಧನಲಾಭ ಆಗತ್ತೆ, ಸಕಲ ಸೌಭಾಗ್ಯಗಳು ಉಂಟಾಗ್ತಕ್ಕಂಥದ್ದು, ಸಂತಾನಕ್ಕೆ ಅಂದರೆ ಮಕ್ಕಳಿಗೆ ಸ್ವಲ್ಪ ಮಟ್ಟಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಮತ್ತು ಲಾಭಸ್ಥಾನದಲ್ಲಿ ಕೇತು ಇದ್ದಾಗ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗುತ್ತೆ. ಆದರೆ ಕೇತು ಮೇನಲ್ಲಿ ದಶಮ ಸ್ಥಾನಕ್ಕೆ ಬರ್ತಾನೆ. ದಶಮಕ್ಕೆ ಬಂದಾಗ ಅಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭ ಏನೋ ಆಗತ್ತೆ, ಆದರೆ ಸ್ಥಾನಚ್ಯುತಿನೂ ಆಗತ್ತೆ,
ವೃತ್ತಿಯಲ್ಲಿ ಬದಲಾವಣೆ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ವೃತ್ತಿಯಲ್ಲಿ ಬದಲಾವಣೆ ಉಂಟಾಗ್ತಕ್ಕಂಥದ್ದು ಅಂದರೆ ಚೇಂಜ್ ಆಗತ್ತೆ ಏನೋ ಒಂದು ಅನ್ನೋದು. ದ್ರವ್ಯ ನಷ್ಟ ಅಂತ ಹೇಳುತ್ತೆ. ನಿಮ್ಮ ಬಿಲಾಂಗಿಂಗ್ಸನ್ನು ಬಹಳ ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕಾಗತ್ತೆ ನೀವು. ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಸದ್ಯಕ್ಕೆ ಮೇ ತನಕ ಇರುತ್ತೆ. ಅದರಿಂದ ಹೇಗೋ ನಡ್ಕೊಂಡು ಹೋಗುತ್ತೆ. ಗುರುಬಲ ಒಂದ್ಸತಿ ಹೋದ್ಮೇಲೆ ನಿಮಗೆ ಗುರುಬಲಾನೂ ಇರೋದಿಲ್ಲ, ಶನಿ ಬಲಾನೂ ಇರೋದಿಲ್ಲ, ರಾಹುವಿನ ಬಲಾನೂ ಇರಲ್ಲ, ಕೇತುವಿನ ಬಲಾನೂ ಇರಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರು ಮೇ ನಂತರದಲ್ಲಿ ಬಹಳ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಸೂಕ್ತ. ಈ ಪರಿಹಾರ ಅಥವಾ ಶಾಂತಿಯ ವಿಚಾರಕ್ಕೆ ಬಂದಾಗ ಈ ವೃಶ್ಚಿಕ ರಾಶಿಯವರು ಮುಖ್ಯವಾಗಿ 4 ಗ್ರಹಗಳಿಗೆ ನೀವು ಶಾಂತಿಯನ್ನು ನವಗ್ರಹ ಪೂರ್ವಕವಾಗಿ ಮಾಡ್ತಕ್ಕಂಥದ್ದು, ಗಣಪತಿಯ ಆರಾಧನೆಯ ಪೂರ್ವಕವಾಗಿ ಹರಿಹರರನ್ನ ದುರ್ಗೆಯನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಹಸುವಿಗೆ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಯಾರು ಕಷ್ಟದಲ್ಲಿ ಅಥವಾ ಬಡವರ ಇರ್ತಾರೆ ಅಂಥವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯ ಅಥವಾ ಸೇವೆಯನ್ನು ಮಾಡ್ತಕ್ಕಂಥದ್ದು, ಇವೆಲ್ಲವನ್ನು ಮಾಡಿ ದೇವತಾ ದರ್ಶನ ತೀರ್ಥಕ್ಷೇತ್ರ ದರ್ಶನವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಧನಸ್ಸು ರಾಶಿ. ಈ ಧನಸ್ಸು ರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು ಷಷ್ಠದಲ್ಲಿ ಇದ್ದಾನೆ. ಆದ್ದರಿಂದ ಏನೋ ಒಂದು ರೀತಿಯಾದಂತಹ ಅನಾರೋಗ್ಯ ಅನ್ನೋದು ಕಾಡ್ತಾ ಇರುತ್ತೆ. ಮತ್ತೆ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಮಾನಹಾನಿ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗತ್ತೆ. ಮತ್ತೆ ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ಆದರೆ ಗುರು ಬದಲಾವಣೆ ಆದಮೇಲೆ ಗುರು ಸಪ್ತಮಕ್ಕೆ ಬರ್ತಾನೆ ಮೇನಲ್ಲಿ. ಆ ಸಪ್ತಮಕ್ಕೆ ಬಂದಾಗ ಅಧಿಕ ಧನಲಾಭ ಆಗತ್ತೆ, ಮನೆಯಲ್ಲಿ ಶುಭ ಕೆಲಸಗಳಾಗತ್ತೆ. ಅದೇ ರೀತಿಯಲ್ಲಿ ವಿವಾಹ ನಿರೀಕ್ಷೆಯಲ್ಲಿರೋರಿಗೆ ವಿವಾಹ ಅಥವಾ ಸಂತಾನ ನಿರೀಕ್ಷೆಯಲ್ಲಿರೋರಿಗೆ ಸಂತಾನ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗತ್ತೆ, ಮುನ್ನಡೆ ಆಗತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಪ್ರಮೋಷನ್ಸು ಅಥವಾ ಇನ್ಕ್ರಿಮೆಂಟ್ ಆಗತ್ತೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ ಆಗತ್ತೆ. ವಯಸ್ಸಾಗಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ಸ್ ಆಗುತ್ತೆ. ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ವಸ್ತ್ರಾಭರಣ ಲಾಭಗಳು ಉಂಟಾಗ್ತಕ್ಕಂಥದ್ದು, ಧನ ಅಥವಾ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಮತ್ತೆ ವಾಹನವನ್ನು ಖರೀದಿ ಮಾಡ್ತಕ್ಕಂತಹ ಯೋಗ ಇರುತ್ತೆ. ಭೂಮಿ ಅಥವಾ ಗ್ರಹದ ಒಂದು ಖರೀದಿ ಅಥವಾ ಅದರ ಒಂದು ಆಲ್ಟ್ರೇಷನ್ಸ್ ಮಾಡ್ತಕ್ಕಂತಹ ಯೋಗ ಇರುತ್ತೆ. ಹಾಗಾಗಿ ಗುರುಬಲ ಅನ್ನೋದು ಈ ಒಂದು ಧನುರಾಶಿಯವರಿಗೆ ಮೇ ನಂತರದಲ್ಲಿ ಬರುತ್ತೆ. ಇನ್ನು ಶನಿ ಸದ್ಯದ ಪರಿಸ್ಥಿತಿಯಲ್ಲಿ 3ನೇ ಮನೆಯಲ್ಲಿದ್ದಾನೆ. 3ನೇ ಮನೆಯಲ್ಲಿ ಶನಿ ಇದ್ದಾಗ ಅನುಕೂಲವನ್ನು ಉಂಟು ಮಾಡ್ತಾನೆ, ಧನಲಾಭವನ್ನು ಉಂಟು ಮಾಡ್ತಾನೆ, ಸ್ಥಾನ ಪ್ರಾಪ್ತಿ ಅಂದರೆ ಪ್ರಮೋಷನ್ಸ್ ಆಗ್ತಕ್ಕಂಥದ್ದು, ಮತ್ತೆ ಉದ್ಯೋಗದಲ್ಲಿ ಲಾಭ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಶತ್ರು ನಾಶ ಉಂಟಾಗ್ತಕ್ಕಂಥದ್ದು, ಮತ್ತೆ ಸೇವಕರಿಂದ ಅನುಕೂಲ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಶನಿ 3ನೇ ಮನೆಯಲ್ಲಿದ್ದಾಗ 6ನೇ ಮನೆಯಲ್ಲಿದ್ದಾಗ ಸೇವಕರಿಂದ ಅನುಕೂಲ ಅಂತ ಹೇಳುತ್ತೆ. ಹಾಗೇನೆ ಅವರಿಗೆ ದ್ರವ್ಯ ಲಾಭ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಕೂಡ ಇರುತ್ತೆ. ಹಾಗಾಗಿ ಈ ಒಂದು ಧನುರಾಶಿಯವರು ಈ ಶನಿಯ ಒಂದು ಫಲವನ್ನ ಮಾರ್ಚ್ 29 ತನಕ ಇದಿಷ್ಟನ್ನು ಅನುಭವಿಸ್ತಾರೆ. ತದನಂತರದಲ್ಲಿ ಶನಿ 4ಥ ಸ್ಥಾನಕ್ಕೆ ಬರುತ್ತೆ. 4ನೇ ಸ್ಥಾನಕ್ಕೆ ಬಂದಾಗ ವಿದ್ಯಾಭ್ಯಾಸದಲ್ಲಿ ತೊಂದರೆ ವಿದ್ಯಾರ್ಥಿಗಳಿಗೆ ಆಗತ್ತೆ, ವಾಹನ ಅಪಘಾತಗಳು ಉಂಟಾಗ್ತಕ್ಕಂಥದ್ದು, ಮತ್ತೆ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿರೋರಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿರೋರಿಗೆ ಹಿನ್ನಡೆ ಅಥವಾ ನಷ್ಟ ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಧನುರಾಶಿಯವರ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಶತ್ರುಗಳು ವೃದ್ಧಿಯಾಗಿ ಶತ್ರುಗಳಿಂದ ಪೀಡೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪ ಉಂಟಾಗತ್ತೆ. ಹಾಗಾಗಿ ಈ ಒಂದು ಶನಿಯ ಒಂದು ವಿಚಾರದಲ್ಲಿ ಧನುರಾಶಿಯವರು ಬಹಳ ಎಚ್ಚರಿಕೆಯಲ್ಲಿರಬೇಕಾಗತ್ತೆ. ಯಾಕೆಂದ್ರೆ ಅರ್ಧಾಷ್ಟಮ ಶನಿ ಅಂತ ಕರೀತೇವೆ 4ಥ ಶನಿಯನ್ನ. ಹಾಗಾಗಿ ಅದನ್ನು ನೋಡ್ಕೋಬೇಕಾಗತ್ತೆ. ರಾಹು ಸದ್ಯದ ಪರಿಸ್ಥಿತಿಯಲ್ಲಿ 4ಥ ಸ್ಥಾನದಲ್ಲಿ ಇದ್ದಾನೆ. 4ಥದಲ್ಲಿ ಇದ್ದಾಗ ಧನ ವ್ಯಯ ಆಗತ್ತೆ, ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗತ್ತೆ, ಮತ್ತೆ ಉದ್ಯೋಗದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ವಾಹನದಿಂದ ತೊಂದರೆ ಅಪಘಾತಗಳು ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಬಂಧು ಮಿತ್ರರಲ್ಲಿ ದ್ವೇಷ ಅಥವಾ ಮನಸ್ತಾಪ ಕಲಹ ಉಂಟಾಗ್ತಕ್ಕಂಥದ್ದು, ಧನುರಾಶಿಯವರ ತಾಯಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರುತ್ತೆ. ಆದರೆ ರಾಹು ಬದಲಾವಣೆ ಆದಮೇಲೆ 3ಯ ಸ್ಥಾನಕ್ಕೆ ಬರ್ತಾನೆ ಮೇನಲ್ಲಿ. 3ಕ್ಕೆ ಬಂದಾಗ 3ನೇ ಮನೆಗೆ ಬಂದಾಗ ಸೌಖ್ಯ ಉಂಟಾಗತ್ತೆ, ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗತ್ತೆ, ಕೀರ್ತಿ ಉಂಟಾಗತ್ತೆ, ವಿದ್ಯಾಲಾಭ ಉಂಟಾಗತ್ತೆ. ವಿದ್ಯಾರ್ಥಿಗಳಿಗೆ ಉದ್ಯೋಗದಲ್ಲಿರೋರಿಗೆ ಅನುಕೂಲಗಳು ಉಂಟಾಗ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಒಂದು ದ್ರವ್ಯ ಲಾಭ ಸಹೋದರರೊಡನೆ ಮನಸ್ತಾಪ ಅಥವಾ ಕಲಹ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಧನುರಾಶಿಯವರು ತಮ್ಮ ಅಣ್ಣ ತಮ್ಮಂದು ಅಕ್ಕ ತಂಗಿಯರ ಜೊತೆಗೆ ಸ್ವಲ್ಪ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಸೂಕ್ತ ಆಗಿರುತ್ತೆ. ಇನ್ನು ಕೇತು ದಶಮ ಸ್ಥಾನದಲ್ಲಿ ಇದ್ದಾನೆ ಸದ್ಯದ ಪರಿಸ್ಥಿತಿಯಲ್ಲಿ. ದಶಮದಲ್ಲಿ ಕೇತು ಇದ್ದಾಗ ಲಾಭ ಉಂಟಾಗತ್ತೆ,
ಆದರೆ ಸ್ಥಾನಚ್ಯುತಿ ಕೂಡ ಆಗುತ್ತೆ, ಅಂದರೆ ತಾವು ಇರ್ತಕ್ಕಂಥ ಪೋಸ್ಟ್ಗೆ ತೊಂದರೆ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ವೃತ್ತಿಯಲ್ಲಿ ಬದಲಾವಣೆ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂಥದ್ದು ಕೂಡ ಇರುತ್ತೆ. ಈ ಕೇತು ಬದಲಾವಣೆ ಆದಮೇಲೆ ನವಮ ಸ್ಥಾನಕ್ಕೆ ಅಂದರೆ 9ನೇ ಸ್ಥಾನಕ್ಕೆ ಬರ್ತಾನೆ, ಆದ್ದರಿಂದ ಅಲ್ಲಿ ಜ್ಞಾನ ಪ್ರಾಪ್ತಿ ಆಗತ್ತೆ. ಮನೆಯಲ್ಲಿ ಹಿರಿಯರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಈ ಯತ್ನಿಸಿದ ಕಾರ್ಯಗಳಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು, ತೀರ್ಥಯಾತ್ರೆಯನ್ನು ಕೈಗೊಳ್ಳತಕ್ಕಂತಹ ಒಂದು ಯೋಗ ಇರುತ್ತೆ. ಮತ್ತೆ ಆಧ್ಯಾತ್ಮಿಕ ವಿಚಾರದಲ್ಲಿ ಸ್ವಲ್ಪ ಒಲವು ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಈ ಒಂದು ಧನುರಾಶಿಯವರು ಅನುಭವಿಸ್ತಾರೆ. ಹಾಗಾಗಿ ಈ ಧನುರಾಶಿಯವರಿಗೆ ಫಸ್ಟ್ ಹಾಫಲ್ಲಿ ಶನಿ ಬಲ ಇದೆ, ಸೆಕೆಂಡ್ ಹಾಫಲ್ಲಿ ಗುರು ಬಲ ಇರುತ್ತೆ. ಶನಿ ಬಲ ಫಸ್ಟ್ ಹಾಫ್ನಲ್ಲಿ ಇರೋದಿಲ್ಲ, ಸೆಕೆಂಡ್ ಹಾಫ್ನಲ್ಲಿ ಗುರು ಬಲ ಬರುತ್ತೆ, ಫಸ್ಟ್ ಹಾಫ್ನಲ್ಲಿ ಗುರು ಬಲ ಇಲ್ಲ. ಈಗ ತದನಂತರದಲ್ಲಿ ರಾಹು ಬಲ ಬರುತ್ತೆ, ಕೇತು 9ನೇ ಮನೆಯಲ್ಲಿದ್ದು ಅಂತ ತೊಂದರೆ ಏನಿಲ್ಲ. ಹಾಗಾಗಿ ಧನುರಾಶಿಯವರು ಸುಮಾರು ಶುಭ ಫಲಗಳನ್ನು ಅನುಭವಿಸ್ತಾರೆ 2025ರಲ್ಲಿ ಅನ್ನೋದನ್ನ ಹೇಳ್ಬೋದು ನಾವು. ಆದರೆ ಶನಿ ಶಾಂತಿಯನ್ನಂತೂ ಅವಶ್ಯಕವಾಗಿ ಮಾಡ್ಕೊಳ್ಳೇಬೇಕಾಗತ್ತೆ ಅವರು. ಯಾಕೆಂದ್ರೆ ಮಾರ್ಚ್ ಕಳೀತಾ ಇದ್ದಂಗೆ, ಅಂದ್ರೆ ಇನ್ನು ಮೂರು ತಿಂಗಳು ಕಳೀತಾ ಇದ್ದಂಗೆ ವರ್ಷ ಫುಲ್ಲು ಅವ್ರಿಗೆ ಶನಿ ಬಲ ಇರೋದಿಲ್ಲ. ಅದರಿಂದ ಅರ್ಧಾಷ್ಟಮ ಶನಿ ನಡೆಯುತ್ತೆ. ಅದರಿಂದ ನವಗ್ರಹ ವಿಶೇಷ ಶನಿ ಶಾಂತಿಯನ್ನ, ಕೇತು ಶಾಂತಿಯನ್ನ ಮಾಡ್ಕೊಳ್ಬೇಕಾಗತ್ತೆ. ಗಣಪತಿ ಪೂರ್ವಕವಾಗಿ ಹರಿಹರರನ್ನ, ದುರ್ಗೆಯನ್ನ ಆರಾಧನೆ ಮಾಡಬೇಕಾಗತ್ತೆ. ಇಷ್ಟ ದೇವರನ್ನ, ಕುಲದೇವರನ್ನ ಆರಾಧನೆ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಪಶು ಪಕ್ಷಿ ಪ್ರಾಣಿಗಳಿಗೆ, ಹಸುವಿಗೆ ವಿಶೇಷವಾಗಿ ಆಹಾರವನ್ನು ಕೊಡಬೇಕಾಗತ್ತೆ. ಹಾಗೇನೆ ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಅಥವಾ ಬಡವರಿಗೆ ನಿಮ್ಮ ಕೈಲಾದಂತಹ ಸಹಾಯ ಅಥವಾ ಸೇವೆಯನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ಪಂಚಮದಲ್ಲಿ ಇದ್ದಾನೆ. ಪಂಚಮದಲ್ಲಿ ಇದ್ದಾಗ ಧನಲಾಭ ಉಂಟಾಗ್ತಕ್ಕಂಥದ್ದು, ಮಕ್ಕಳಿಗೆ ಅನುಕೂಲ ಅಥವಾ ಮಕರ ರಾಶಿಯವರಿಂದ ಮಕ್ಕಳಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ವಸ್ತ್ರಾಭರಣ ಲಾಭ ಉಂಟಾಗ್ತಕ್ಕಂಥದ್ದು, ಸ್ತ್ರೀ ಸೌಖ್ಯ ಉಂಟಾಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಸರ್ಕಾರದಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು, ಸಾಧು ಜನರ ಸಮಾಗಮ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ವಿವಾಹ ಅಥವಾ ಪುತ್ರ ಪ್ರಾಪ್ತಿ ಈ ಥರ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ವ್ಯಾಪಾರಿಗಳಿಗೆ ಅನುಕೂಲ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಶುಭ ಫಲಗಳನ್ನು ಮೇ 14ರ ತನಕ ಈ ಮಕರ ರಾಶಿಯವರು ಅನುಭವಿಸ್ತಾರೆ. ತದನಂತರದಲ್ಲಿ ಗುರು ಷಷ್ಠ ಸ್ಥಾನಕ್ಕೆ ಬರ್ತಾನೆ. ಗುರು ಷಷ್ಠಕ್ಕೆ ಬಂದಾಗ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಕುಟುಂಬದಲ್ಲೇ ಆಗಲಿ, ಬಂಧು ಮಿತ್ರದಲ್ಲೇ ಆಗಲಿ ಜನಗಳಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ಏನೋ ಒಂದು ರೀತಿಯಾದಂತಹ ಅಶಾಂತಿಯ ವಾತಾವರಣ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಅಂದರೆ ಫ್ರೂಟ್ಲೆಸ್ ಟ್ರಾವೆಲಿಂಗ್ ಅಂತ ಹೇಳ್ತೀವಿ ನಾವು. ಯಾವುದೋ ಕೆಲಸಕ್ಕೆ ಹೋಗಿರ್ತೀವಿ, ಆ ಕೆಲಸ ಆಗೋದಿಲ್ಲ, ಅವತ್ತು ಅಂದ್ಕೊಂಡಿದ್ದ ದಿನ ಆಗಿರೋದಿಲ್ಲ, ಈ ಥರ ಎಲ್ಲ ಆಗ್ತಕ್ಕಂತಹ ಪಾಸಿಬಿಲಿಟಿ ಮೇಯಿಂದ ಆಚೆಗೆ ಆಗ್ತಕ್ಕಂಥದ್ದಿದೆ. ಮತ್ತೆ ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಆರೋಗ್ಯದ ಕಡೆ ವಿಶೇಷವಾಗಿ ಮಕರ ರಾಶಿಯವರು ಮೇಯಿಂದ ಆಚೆಗೆ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು ಶನಿಯ ಬಲವನ್ನು ನೋಡಿದಾಗ ನಾವು, ಶನಿ ಸದ್ಯದ ಪರಿಸ್ಥಿತಿನಲ್ಲಿ 2ನೇ ಸ್ಥಾನದಲ್ಲಿ ಇದೆ. ದ್ವಿತೀಯ ಸ್ಥಾನದಲ್ಲಿ ಇದ್ದಾಗ ದ್ವಿತೀಯಂ ಧನವಾಗ್ವಿತ್ತಂ ಕುಟುಂಬಂ ನೇತ್ರ ಸಂಜ್ಞಕಂ ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಅಲ್ಲಿ ಅಧಿಕ ಧನ ವ್ಯಯ ಅಥವಾ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಮಾತಿನಿಂದ ಕಲಹ ಉಂಟಾಗ್ತಕ್ಕಂಥದ್ದು, ಕುಟುಂಬದಲ್ಲಿ ಕಲಹ ಅಥವಾ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಕಣ್ಣಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ಮತ್ತೆ ತಮ್ಮ ಮಕ್ಕಳಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು ಅಥವಾ ಮಕ್ಕಳು ಓದೋ ವಿಚಾರದಲ್ಲಿ ಆಲಸ್ಯವನ್ನು ತೋರಿಸ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಮಾನಹಾನಿ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ಈ ಶನಿ ಮಾರ್ಚ್ 29ರ ನಂತರದಲ್ಲಿ ತೃತೀಯ ಸ್ಥಾನಕ್ಕೆ ಅಂದರೆ 3ನೇ ಮನೆಗೆ ಬಂದಾಗ ಶನಿಯಿಂದ ಮಕರ ರಾಶಿಯವರಿಗೆ ಅನುಕೂಲಗಳಾಗತ್ತೆ. ಹೇಗೆ ಅಂದರೆ ಧನಲಾಭ ಆಗತ್ತೆ ಅವರಿಗೆ, ಮತ್ತೆ ಸ್ಥಾನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಯಾವುದೋ ಒಂದು ಸಮಾಜದಲ್ಲೇ ಆಗಲಿ, ಎಲ್ಲೇ ಆಗಲಿ, ಉದ್ಯೋಗದಲ್ಲೇ ಆಗಲಿ ಒಂದು ಒಳ್ಳೆಯ ಸ್ಥಾನ ಸಿಗ್ತಕ್ಕಂಥದ್ದು, ಮತ್ತೆ ಉದ್ಯೋಗದಲ್ಲಿ ಲಾಭ ಉಂಟಾಗ್ತಕ್ಕಂಥದ್ದು, ಪ್ರಮೋಷನ್ಸ್ ಅಥವಾ ಇನ್ಕ್ರಿಮೆಂಟ್ಸು, ವ್ಯಾಪಾರದಲ್ಲಿರ್ತಕ್ಕಂಥದ್ದು ವ್ಯಾಪಾರದಲ್ಲಿ ಅನುಕೂಲ ಆಗ್ತಕ್ಕಂಥದ್ದು, ಶತ್ರು ನಾಶ ಆಗ್ತಕ್ಕಂಥದ್ದು, ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ವಸ್ತ್ರಾಭರಣಗಳ ಲಾಭ ಉಂಟಾಗ್ತಕ್ಕಂಥದ್ದು, ಸೇವಕದಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು, ಲೇಬರ್ ಕ್ಲಾಸ್ ಅಥವಾ ವರ್ಕಿಂಗ್ ಕ್ಲಾಸ್ ಯಾರಿರ್ತಾರೆ ಅವರಿಂದ ಅನುಕೂಲ ಆಗ್ತಕ್ಕಂಥದ್ದು, ಇವೆಲ್ಲ ಶುಭ ಫಲಗಳನ್ನು ಮಕರ ರಾಶಿಯವರು ಶನಿಯಿಂದ ಈ ಸಂವತ್ಸರ ಫುಲ್ಲು 2025ರಲ್ಲಿ ಪಡಿತಾರೆ. ರಾಹುವಿನ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿನಲ್ಲಿ ತೃತೀಯ ಸ್ಥಾನದಲ್ಲಿ ಇದ್ದಾನೆ. ಆದ್ದರಿಂದ ತೃತೀಯದಲ್ಲಿ ರಾಹು ಇದ್ದಾಗ ಸೌಖ್ಯ ಉಂಟಾಗತ್ತೆ, ಯತ್ನಿಸಿದ ಕಾರ್ಯಗಳಲ್ಲಿ ಜಯ ಉಂಟಾಗತ್ತೆ, ಕೀರ್ತಿ ಉಂಟಾಗತ್ತೆ, ಸಣ್ಣ ಪುಟ್ಟ ಪ್ರಯಾಣಗಳು ಉಂಟಾಗ್ತಕ್ಕಂಥದ್ದು,
ಆದರೆ ಸಹೋದರರೊಡನೆ ಅಂದರೆ ಅಣ್ಣ ತಮ್ಮಂದು ಅಕ್ಕಂಗಿಯರೊಡನೆ ಸ್ವಲ್ಪ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು, ಧನಲಾಭ ದ್ರವ್ಯ ಲಾಭ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಈ ರಾಹು ಮೇ 18ರ ನಂತರ ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ. ದ್ವಿತೀಯಕ್ಕೆ ಬಂದಾಗ ಅಲ್ಲಿ ಧನ ವ್ಯಯ ಜಾಸ್ತಿ ಆಗತ್ತೆ, ಮತ್ತೆ ಕುಟುಂಬದಲ್ಲಿ ಕಲಹ ಉಂಟಾಗ್ತಕ್ಕಂಥದ್ದು, ಸ್ವಜನದಲ್ಲಿ ವೈರ ಉಂಟಾಗ್ತಕ್ಕಂಥದ್ದು, ಹಣದ ವಿಚಾರದಲ್ಲಿ ಕಷ್ಟ ಉಂಟಾಗ್ತಕ್ಕಂಥದ್ದು, ಮಾತಿನಿಂದ ತೊಂದರೆಗೆ ಸಿಲುಕೊಳ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ಕೇತುವಿನ ವಿಚಾರ ನೋಡಿದಾಗ ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ನವಮ ಸ್ಥಾನದಲ್ಲಿ ಇದ್ದಾನೆ. ಕೇತು ನವಮ ಸ್ಥಾನದಲ್ಲಿ ಇದ್ದಾಗ ಹಿರಿಯರಿಗೆ ಮನೆಯಲ್ಲಿ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು, ಮತ್ತೆ ಯತ್ನಿಸಿದ ಕಾರ್ಯಗಳಲ್ಲಿ ನಷ್ಟ ಉಂಟಾಗ್ತಕ್ಕಂತಹದ್ದು, ಆದರೆ ಸಣ್ಣ ಪುಟ್ಟ ತೀರ್ಥಯಾತ್ರೆಯನ್ನು ಕೈಗೊಳ್ಳತಕ್ಕಂತಹ ಒಂದು ಪಾಸಿಬಿಲಿಟಿ ಇದೆ. ಜ್ಞಾನ ಪ್ರಾಪ್ತಿ ಉಂಟಾಗತ್ತೆ, ಮತ್ತೆ ಅನುಷ್ಠಾನ ಜಪತಪ ಅನುಷ್ಠಾನಗಳನ್ನು ಮಾಡ್ತಕ್ಕಂಥವ್ರಿಗೆ ಸಿದ್ಧಿ ಆಗ್ತಕ್ಕಂಥದ್ದು. ಕೇತು 9 ಅಥವಾ 12ನೇ ಮನೆಯಲ್ಲಿ ಇತ್ತು ಅಂದ್ರೆ ಅನುಕೂಲಗಳು ಉಂಟಾಗತ್ತೆ. ಅದೇ ರೀತಿಯಲ್ಲಿ ಕೇತು ಮೇನಲ್ಲಿ 18ನೇ ತಾರೀಕು ಅಷ್ಟಮ ಸ್ಥಾನಕ್ಕೆ ಬರ್ತಾನೆ. ಅಷ್ಟಮಕ್ಕೆ ಬಂದಾಗ ಧನ ವ್ಯಯ ಅಥವಾ ಧನ ನಾಶ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಅಟ್ ದ ವರ್ಸ್ಟ್ ಕಂಡೀಷನ್ ಮರಣ ಉಂಟಾಗ್ತಕ್ಕಂಥದ್ದು, ಭಯ ಉಂಟಾಗ್ತಕ್ಕಂಥದ್ದು, ಮತ್ತು ವಿನಾಕಾರಣ ಬಂಧು ಮಿತ್ರದಲ್ಲಿ ಜನಗಳಲ್ಲಿ ಮನಸ್ತಾಪ ಅಥವಾ ವೈರ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಉಂಟಾಗ್ತಕ್ಕಂಥದ್ದು, ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಲಾಸ್ ಉಂಟಾಗ್ತಕ್ಕಂಥದ್ದು ಅಥವಾ ಹಿನ್ನಡೆ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗತ್ತೆ. ಹಾಗಾಗಿ ಈ ಮಕರ ರಾಶಿಯವರಿಗೆ ಫಸ್ಟ್ ಹಾಫ್ನಲ್ಲಿ ಗುರುಬಲ ಇದೆ, ನೆಕ್ಸ್ಟ್ ಹಾಫ್ನಲ್ಲಿ ಶನಿ ಬಲ ಇದೆ, ಮತ್ತೆ ಈ ರಾಹುಕೇತುಗಳಿಂದ ಸ್ವಲ್ಪ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇದೆ ಮೇ ನಂತರದಲ್ಲಿ. ಹಾಗಾಗಿ ಈ ಮಕರ ರಾಶಿಯವರು ಗುರು ಮತ್ತೆ ರಾಹುಕೇತುಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಮಾರ್ಚ್ ಒಳಗೆ ಶನಿಯ ಶಾಂತಿಯನ್ನ ಅಥವಾ ಈ ಕರಿ ಎಳ್ಳನ್ನು ದಾನ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಯಾಕಂದ್ರೆ 7.5 ವಿಮುಕ್ತಿಗೊಳ್ತಾರೆ ಅವರು, ಅದನ್ನು ಮಾಡ್ತಕ್ಕಂಥದ್ದು. ನವಗ್ರಹ ಜೊತೆಗೆ ವಿಶೇಷವಾಗಿ ಗುರು ರಾಹುಕೇತುಗಳಿಗೆ ಶಾಂತಿಯನ್ನು ಮಾಡ್ತಕ್ಕಂಥದ್ದು, ಶನಿಗೂ ಮಾಡ್ತಕ್ಕಂಥದ್ದು, ಮತ್ತೆ ಗಣಪತಿ ಪೂರ್ವಕವಾಗಿ ಹರಿಹರರನ್ನ ದುರ್ಗೆಯನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಹಸುವಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಪಶುಪಕ್ಷಿ ಪ್ರಾಣಿಗಳಿಗೆ ಯಥಾಶಕ್ತಿ ಆಹಾರವನ್ನು ಕೊಡ್ತಕ್ಕಂಥದ್ದು. ಹಾಗೇನೆ ನೀವು ಕಷ್ಟದಲ್ಲಿ ಯಾರಿರ್ತಾರೆ ಅಥವಾ ಬಡವರು ಯಾರಿರ್ತಾರೆ, ಯಾರಿಗೆ ಏನು ನೀಡಿರುತ್ತೆ ನಿಮ್ಮ ಕೈಲಿ ಆಯಿತು ಅಂದರೆ ಆ ಒಂದು ಸೇವೆ ಸಹಾಯವನ್ನು ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಇಷ್ಟ ದೇವರನ್ನ ಕುಲದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ. ವಿದ್ಯಾರ್ಥಿಗಳು ಬಹಳ ಕಷ್ಟಪಟ್ಟು ಓದಬೇಕಾಗತ್ತೆ, ಯಾಕೆ ಅಂದರೆ ಗುರುಬಲ ಇರೋದಿಲ್ಲ ಮೇಯಿಂದ ಆಚೆಗೆ. ಆದ್ರಿಂದ ನೀವು ಎಚ್ಚರಿಕೆಯಲ್ಲಿರಬೇಕು. ಉದ್ಯೋಗದಲ್ಲಿರ್ತಕ್ಕಂಥವರು ಕೂಡ ಬಹಳ ಎಚ್ಚರಿಕೆಯಲ್ಲಿರೋದು ಸೂಕ್ತ ಆಗಿರುತ್ತೆ. ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಸದ್ಯದ ಪರಿಸ್ಥಿತಿಯಲ್ಲಿ ಗುರು ಚತುರ್ಥ ಸ್ಥಾನದಲ್ಲಿ ಇದ್ದಾನೆ. ಗುರು ಚತುರ್ಥದಲ್ಲಿ ಇದ್ದಾಗ ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪಗಳು ಅಥವಾ ವೈರ ಉಂಟಾಗ್ತಕ್ಕಂಥದ್ದು, ವಾಹನದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತೆ ವಾಹನ ಅಪಘಾತ ಆಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ, ವೃಥಾ ಸಂಚಾರ ಆಗ್ತಕ್ಕಂಥದ್ದು, ಮತ್ತೆ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಕುಂಭರಾಶಿಯವರ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಇವೆಲ್ಲವನ್ನು ಕೂಡ ಗುರು ಚತುರ್ಥದಲ್ಲಿ ಇದ್ದಾಗ ಕುಂಭರಾಶಿಯವರು ಅನುಭವಿಸಬೇಕಾಗತ್ತೆ. ತದನಂತರದಲ್ಲಿ ಗುರು ಪಂಚಮಕ್ಕೆ ಬರ್ತಾನೆ. ಪಂಚಮಕ್ಕೆ ಬಂದಾಗ ಗುರು ಧನಲಾಭ ಆಗತ್ತೆ, ಸಂತಾನದಿಂದ ಅಂದರೆ ಮಕ್ಕಳಿಗೆ ಅನುಕೂಲ ಆಗತ್ತೆ, ಮತ್ತೆ ಭೂಮಿ ಅಥವಾ ಗೃಹ ಲಾಭ ಆಗ್ತಕ್ಕಂಥದ್ದು, ವಸ್ತ್ರಾಭರಣ ಲಾಭ ಆಗ್ತಕ್ಕಂಥದ್ದು, ಸ್ತ್ರೀ ಸೌಖ್ಯ ಸಿಗ್ತಕ್ಕಂಥದ್ದು, ಧನ ಮತ್ತು ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಶುಭ ಕೆಲಸಗಳು ಉಂಟಾಗ್ತಕ್ಕಂಥದ್ದು, ಮತ್ತೆ ಸಾಧು ಜನರ ಸಮಾಗಮ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ಇನ್ನು ಈ ಕುಂಭರಾಶಿಯವರಿಗೆ ಶನಿ ಸದ್ಯದ ಪರಿಸ್ಥಿತಿಯಲ್ಲಿ ಜನ್ಮ ರಾಶಿನಲ್ಲೇ ಇದ್ದಾನೆ. ಜನ್ಮ ರಾಶಿನಲ್ಲಿ ಶನಿ ಇದ್ದಾಗ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಶಾರೀರಿಕ ಪೀಡೆ, ದೈಹಿಕವಾಗಿ ಅಂದರೆ ಎನಿ ಕೈಂಡ್ ಆಫ್ ಫಿಸಿಕಲ್ ಪೇಯ್ನ್ ಅದಾದ ವೂಂಡ್ಸ್ ಆಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ವಿನಾಕಾರಣ ಬಂಧು ಮಿತ್ರದಲ್ಲಿ ಕಲಹ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ, ಮತ್ತೆ ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ವಿಳಂಬ ಉಂಟಾಗ್ತಕ್ಕಂಥದ್ದು, ಪರಸ್ಥಳ ವಾಸ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಅದು ಕೂಡ ಅಂದರೆ ನಾವು ನಮ್ಮ ಮನೆ ಬಿಟ್ಟು ಬೇರೆಯವ್ರ ಮನೆಯಲ್ಲಿ ನಾವು ಎಲ್ಲೋ ರಾತ್ರಿ ಕಳಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಬೇರೆ ಊರಲ್ಲಿ ಕಳಿಬೇಕಾದಂತಹ ಪರಿಸ್ಥಿತಿ ಬರುತ್ತೆ, ಇವೆಲ್ಲವೂ ಆಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಇನ್ನು ಈ ಶನಿ ಮಾರ್ಚ್ 29ರ ನಂತರ ದ್ವಿತೀಯ ಸ್ಥಾನಕ್ಕೆ ಬರ್ತಾನೆ. ದ್ವಿತೀಯಕ್ಕೆ ಬಂದಾಗ ಮಾತಿನಿಂದ ಕಲಹ ಅಥವಾ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಮತ್ತೆ
ಧನ ನಷ್ಟ ಉಂಟಾಗ್ತಕ್ಕಂತಹದ್ದು, ಮತ್ತೆ ಸುಖ ನಾಶ ಉಂಟಾಗ್ತಕ್ಕಂತಹದ್ದು, ಮತ್ತೆ ಕುಟುಂಬದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂತಹದ್ದು, ಮಾನಹಾನಿ ಉಂಟಾಗ್ತಕ್ಕಂತಹದ್ದು, ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಶನಿಯಿಂದ ಕುಂಭರಾಶಿಯವರು ಅನುಭವಿಸಬೇಕಾಗತ್ತೆ. ಇನ್ನು ರಾಹುವಿನ ಬಲವನ್ನು ನೋಡಿದಾಗ, ರಾಹು ಸದ್ಯದ ಪರಿಸ್ಥಿತಿನಲ್ಲಿ ದ್ವಿತೀಯ ಸ್ಥಾನದಲ್ಲಿ ಅಂದರೆ 2ನೇ ಮನೆಯಲ್ಲಿ ಇದ್ದಾನೆ. ಅದರಿಂದ ಧನನಾಶ ಅಥವಾ ಧನ ವ್ಯಯ ಉಂಟಾಗತ್ತೆ, ಕಲಹ ಉಂಟಾಗ್ತಾ ಇರುತ್ತೆ, ಸ್ವಜನದಲ್ಲಿ ವೈರ ಅಥವಾ ಮನಸ್ತಾಪ ಉಂಟಾಗತ್ತೆ, ಯತ್ನಿಸಿದ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗತ್ತೆ, ಮತ್ತೆ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಯಾವುದಾದ್ರು ವಸ್ತುವನ್ನು ಕಳ್ಕೊಳ್ತಕ್ಕಂತಹ ಯೋಗ ಇರುತ್ತೆ. ಆದರೆ ರಾಹು ಬದಲಾವಣೆ ಆದಾಗ ಕುಂಭರಾಶಿಯವರಿಗೆ ಜನ್ಮ ರಾಶಿಗೆ ಬರ್ತಾನೆ. ಜನ್ಮ ರಾಶಿಗೆ ಬಂದಾಗ, ಕುಂಭರಾಶಿಗೆ ಬಂದಾಗ ಶಾರೀರಿಕವಾಗಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಮನೆಯಲ್ಲಿ ಒಂದು ರೀತಿಯಾದಂತಹ ಅಶಾಂತಿಯ ವಾತಾವರಣ ಉಂಟಾಗ್ತಕ್ಕಂಥದ್ದು, ತಲೆನೋವು ಉಂಟಾಗ್ತಕ್ಕಂಥದ್ದು, ಮತ್ತೆ ಬುದ್ಧಿ ಕ್ಲೇಶ ಅಂದರೆ ಬುದ್ಧಿಗೆ ಭ್ರಮಣೆ ಉಂಟಾಗ್ತಕ್ಕಂಥದ್ದು, ಹಾಗೆಯೇ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು. ಇನ್ನು ಕೇತುವಿನ ವಿಚಾರವನ್ನು ನೋಡಿದಾಗ, ಕೇತು ಸದ್ಯದ ಪರಿಸ್ಥಿತಿನಲ್ಲಿ ಅಷ್ಟಮದಲ್ಲಿ ಇದ್ದಾನೆ. ಕೇತು ಸದ್ಯದ ಪರಿಸ್ಥಿತಿನಲ್ಲಿ ಅಷ್ಟಮದಲ್ಲಿ ಇದ್ದಾನೆ. ಅದರಿಂದ ಭಯ ಇರುತ್ತೆ, ಒಂದು ರೀತಿಯಾಗಿ ಚಿಂತೆ ಇರುತ್ತೆ, ಧನನಾಶ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯಗಳು ಸಣ್ಣ ಪುಟ್ಟದಾಗಿ ಕಾಡ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಮತ್ತೆ ಅಟ್ ದ ವರ್ಸ್ಟ್ ಕಂಡೀಷನ್ನು ಮರಣ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಕೂಡ ಮೇವರೆಗೆ ಕುಂಭರಾಶಿಯವರಿಗೆ ಇರುತ್ತೆ. ಅದಾದ ಮೇಲೆ ಸಪ್ತಮ ಸ್ಥಾನಕ್ಕೆ ಬರ್ತಾನೆ ಕೇತು. ಕೇತು ಸಪ್ತಮಕ್ಕೆ ಬಂದಾಗ ದಾಂಪತ್ಯದಲ್ಲಿ ವಿರಸ ಉಂಟಾಗ್ತಕ್ಕಂಥದ್ದು, ಮತ್ತೆ ವಿವಾಹ ವಿಳಂಬ ಆಗ್ತಕ್ಕಂಥದ್ದು, ಯತ್ನಿಸಿದ ಕಾರ್ಯಗಳಲ್ಲಿ ನಷ್ಟ ಉಂಟಾಗ್ತಕ್ಕಂಥದ್ದು, ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ ಅಥವಾ ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು, ಮತ್ತೆ ವಿನಾಕಾರಣ ಜನಗಳಲ್ಲಿ ಬಂಧು ಮಿತ್ರದಲ್ಲಿ ಮನಸ್ತಾಪ ಅಥವಾ ಕಲಹ ಉಂಟಾಗ್ತಕ್ಕಂಥದ್ದು, ವೃಥಾ ಸಂಚಾರ ಆಗ್ತಕ್ಕಂಥದ್ದು ಕೂಡ ಇರುತ್ತೆ. ಪಾಲುದಾರಿಕೆ ವ್ಯಾಪಾರದಲ್ಲೂ ಕೂಡ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಈ ಒಂದು ಕುಂಭರಾಶಿಯವರು ಗುರುಬಲ ಒಂದು ಬರುತ್ತೆ, ಆದರೆ ಶನಿಬಲ, ರಾಹುಬಲ, ಕೇತುಬಲ ಮೂರೂ ಇರೋದಿಲ್ಲ. ಆದ್ದರಿಂದ ನವಗ್ರಹ ಸಹಿತವಾಗಿ ವಿಶೇಷ ಶನಿ ರಾಹು ಕೇತುಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಅದೇ ರೀತಿಯಲ್ಲಿ ಗಣಪತಿ ಪೂರ್ವಕವಾಗಿ ಹರಿಹರನನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಮತ್ತೆ ಇಷ್ಟದೇವರು ಕುಲದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಹಸು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು, ಯಾರು ಕಷ್ಟದಲ್ಲಿ ಇರ್ತಾರೆ, ಯಾರು ಬಡವರಿರ್ತಾರೆ ಅವರಿಗೆ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು, ಮತ್ತೆ ತೀರ್ಥಕ್ಷೇತ್ರ ದರ್ಶನ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸೂಕ್ತ ಆಗಿರುತ್ತೆ. ಇದರಿಂದ ಕುಂಭರಾಶಿಯವರು ಶುಭ ಫಲಗಳನ್ನು ಪಡೀತಾರೆ. ಮೀನರಾಶಿ. ಮೀನರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಗುರು ತೃತೀಯ ಸ್ಥಾನದಲ್ಲಿ ಇದ್ದಾನೆ. ಗುರು ತೃತೀಯ ಸ್ಥಾನದಲ್ಲಿ ಇದ್ದಾಗ ಸ್ಥಾನ ನಾಶ ಆಗತ್ತೆ, ಧನನಾಶ ಆಗತ್ತೆ, ಅಧಿಕ ಧನ ವ್ಯಯ ಉಂಟಾಗತ್ತೆ, ಇಷ್ಟ ಜನರ ವಿಯೋಗ ಉಂಟಾಗ್ತಕ್ಕಂಥದ್ದು, ವಿಘ್ನಗಳು ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇದೆ. ಯಾವುದೇ ಕೆಲಸಗಳನ್ನು ಕೈಗೊಂಡಾಗ ಮಾನಹಾನಿ ಉಂಟಾಗ್ತಕ್ಕಂಥದ್ದು, ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಕೂಡ ಇದೆ. ಇನ್ನು ಗುರು ಮೇನಲ್ಲಿ ಚತುರ್ಥ ಸ್ಥಾನಕ್ಕೆ ಬರ್ತಾನೆ. ಗುರು ಯಾವಾಗ 4ನೇ ಮನೆಗೆ ಬರ್ತಾನೆ ಆಗ ವಿನಾಕಾರಣ ಬಂಧು ಮಿತ್ರದಲ್ಲಿ ಕಲಹ ಅಥವಾ ಮನಸ್ತಾಪ ಆಗತ್ತೆ, ಮತ್ತೆ ವಾಹನದಿಂದ ತೊಂದರೆ ಅಥವಾ ನಷ್ಟ ಅಥವಾ ವಾಹನ ಅಪಘಾತಗಳು ಉಂಟಾಗ್ತಕ್ಕಂತಹದ್ದು, ಮತ್ತೆ ಸ್ನೇಹ ನಾಶ ಉಂಟಾಗ್ತಕ್ಕಂತಹದ್ದು, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉಂಟಾಗ್ತಕ್ಕಂತಹದ್ದು, ಮತ್ತೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹದ್ದು, ಹೀಗೆಲ್ಲಾನು ಕೂಡ. ಮತ್ತೆ ಮೀನರಾಶಿಯವರು ಯಾರಿರ್ತಾರೆ ಅವರ ತಾಯಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು, ಮತ್ತೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಇರುತ್ತೆ. ಇನ್ನು ಈ ಶನಿಯ ಬಲಾಬಲಗಳನ್ನು ನೋಡಿದಾಗ ಮೀನರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ಶನಿ ವ್ಯಯಸ್ಥಾನದಲ್ಲಿ ಇದ್ದಾನೆ. ಆದ್ದರಿಂದ ಅಲ್ಲಿ ಅವರಿಗೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು, ವಾತಜ ವ್ಯಾಧಿಗಳು ಉಂಟಾಗ್ತಕ್ಕಂಥದ್ದು, ವೃಥಾ ಅಲೆದಾಟ ಉಂಟಾಗ್ತಕ್ಕಂಥದ್ದು, ಶತ್ರುಗಳಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಮತ್ತೆ ಬಂಧನ ಉಂಟಾಗ್ತಕ್ಕಂತಹ ಯೋಗ ಕೂಡ. ಯಾವುದೇ ಪಾಪಗ್ರಹಗಳು ವ್ಯಯಸ್ಥಾನದಲ್ಲಿ ಗೋಚಾರದಲ್ಲೇ ಇರಲಿ ಅಥವಾ ನಿಮ್ಮ ಜಾತಕಗಳಲ್ಲೇ ಇರಲಿ ಇತ್ತು ಅಂದರೆ ಬಂಧನ ಆಗ್ತಕ್ಕಂತಹ ಯೋಗ ಕೂಡ ಇರುತ್ತೆ. ಅದಕ್ಕೋಸ್ಕರ ಬಹಳ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು ಸೂಕ್ತ. ಅದೇ ರೀತಿಯಲ್ಲಿ ಈ ಒಂದು ರಾಹು ಈ ಶನಿ ಜನ್ಮ ರಾಶಿಗೆ ಬರ್ತಾನೆ ಯಾವಾಗ ಮಾರ್ಚ್ 29 ನಂತರದಲ್ಲಿ. ಆಗ ಮೀನರಾಶಿಯವರಿಗೆ ಅನಾರೋಗ್ಯ ಆಗತ್ತೆ, ಮತ್ತೆ ವಿನಾಕಾರಣ ಮನಸ್ತಾಪ ಅಥವಾ ಕಲಹ ಜನಗಳಲ್ಲಿ ಉಂಟಾಗ್ತಕ್ಕಂತಹದ್ದು, ಮತ್ತೆ ಚಿತ್ತ ಭ್ರಮೆ ಉಂಟಾಗ್ತಕ್ಕಂತಹದ್ದು, ಮತ್ತೆ ಅಗ್ನಿ ವಿಷ ಇತ್ಯಾದಿಗಳಿಂದ
ಲೋಹದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು, ಧನ ಅಥವಾ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು, ಶಾರೀರಿಕ ಪೀಡೆ ಉಂಟಾಗ್ತಕ್ಕಂಥದ್ದು, ಪರಸ್ಥಳ ವಾಸ ಉಂಟಾಗ್ತಕ್ಕಂಥದ್ದು, ಪ್ರಾಣಾಪಾಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ರಾಹುವಿನ ಬಲವನ್ನು ನೋಡಿದಾಗ ರಾಹು ಸದ್ಯದ ಪರಿಸ್ಥಿತಿನಲ್ಲಿ ಜನ್ಮ ರಾಶಿನಲ್ಲೇ ಇದ್ದಾನೆ. ಆದ್ದರಿಂದ ಶಾರೀರಿಕವಾದಂತಹ ಬಾಧೆ ಉಂಟಾಗತ್ತೆ, ಮತ್ತೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂಥದ್ದು, ಮನೆಯಲ್ಲಿ ಒಂದು ರೀತಿಯಾದಂತಹ ಕಲಹ ಅಥವಾ ಅಶಾಂತಿಯ ವಾತಾವರಣ ಇರುತ್ತೆ, ಮತ್ತೆ ಬುದ್ಧಿ ಕ್ಲೇಶ ಉಂಟಾಗ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಈ ರಾಹು ಬದಲಾವಣೆ ಆದಮೇಲೆ ವ್ಯಯಸ್ಥಾನಕ್ಕೆ ಬರ್ತಾನೆ, ಅದರಿಂದ ಅಧಿಕ ಧನ ವ್ಯಯ ಆಗತ್ತೆ. ಅದೇ ರೀತಿಯಲ್ಲಿ ನಿದ್ರಾ ನಾಶ ಆಗತ್ತೆ, ಹಾಗೇನೆ ಶತ್ರು ಬಾಧೆ ಉಂಟಾಗತ್ತೆ, ವೃಥಾ ಅಲೆದಾಟ ಅಥವಾ ಸಂಚಾರ ಉಂಟಾಗ್ತಕ್ಕಂಥದ್ದು, ಚಿಂತೆ ಅಥವಾ ದುಃಖ ಉಂಟಾಗ್ತಕ್ಕಂಥದ್ದು, ಕಾಲಿನ ಸಮಸ್ಯೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟೀಸ್ ಕೂಡ ಇರುತ್ತೆ. ಇನ್ನು ಕೇತು ಸದ್ಯದ ಪರಿಸ್ಥಿತಿಯಲ್ಲಿ ಸಪ್ತಮದಲ್ಲಿ ಇದ್ದಾನೆ. ಸಪ್ತಮದಲ್ಲಿ ಕೇತು ಇದ್ದಾಗ ದಾಂಪತ್ಯದಲ್ಲಿ ಕಲಹ ಅಥವಾ ವಿರಸ ಉಂಟಾಗ್ತಕ್ಕಂಥದ್ದು, ಪಾಲುದಾರಿಕೆಯ ವ್ಯಾಪಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು, ಹಾಗೇನೆ ವಿವಾಹ ವಿಳಂಬ ಆಗ್ತಕ್ಕಂಥದ್ದು, ಮತ್ತೆ ಧನ ವ್ಯಯ ಅಥವಾ ಧನ ನಷ್ಟ ಉಂಟಾಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ತೊಂದರೆ ಅಥವಾ ನಷ್ಟ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ವಿನಾಕಾರಣ ಜನಗಳಲ್ಲಿ ಕಲಹ ಅಥವಾ ಮನಸ್ತಾಪ ಆಗತ್ತೆ, ಭಯ ಅಥವಾ ಚಿಂತೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ. ಇನ್ನು ಈ ಕೇತು ಮೇನಲ್ಲಿ ಷಷ್ಠಸ್ಥಾನಕ್ಕೆ ಬರ್ತಾನೆ. ಷಷ್ಠಸ್ಥಾನಕ್ಕೆ ಕೇತು ಬಂದಾಗ ಅಧಿಕ ಧನಲಾಭ ಆಗತ್ತೆ, ಸೌಖ್ಯ ಉಂಟಾಗತ್ತೆ, ಶತ್ರು ನಾಶ ಉಂಟಾಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಉದ್ಯೋಗದಲ್ಲಿ ಬಡ್ತಿ ಅಥವಾ ಪ್ರಮೋಷನ್ಸ್ ಅಥವಾ ಇನ್ಕ್ರಿಮೆಂಟ್ ಆಗ್ತಕ್ಕಂಥದ್ದು, ಅಧಿಕ ಧನಲಾಭ ಉಂಟಾಗ್ತಕ್ಕಂಥದ್ದು, ಮತ್ತೆ ನೂತನ ಉದ್ಯೋಗ ಅಥವಾ ವ್ಯಾಪಾರವನ್ನ ಪ್ರಾರಂಭ ಮಾಡೋದಕ್ಕೆ ಒಂದು ಒಳ್ಳೆ ಸಕಾಲ ಆಗಿರ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಈ ಮೀನರಾಶಿಯವರಿಗೆ ಈ 2025ರಲ್ಲಿ ಗುರುಬಲ ಇರೋದಿಲ್ಲ, ಶನಿ ಬಲ ಕೂಡ ಇರೋದಿಲ್ಲ, ರಾಹುಬಲ ಕೂಡ ಇರೋದಿಲ್ಲ, ಕೇತು ಬಲ ಮೇನಂತರದಲ್ಲಿ ಬರುತ್ತೆ. ಆದ್ದರಿಂದ ಈ ಮೀನರಾಶಿಯವರು ನವಗ್ರಹ ಸಹಿತವಾಗಿ ವಿಶೇಷ ಗುರು ಶನಿ ರಾಹು ಗ್ರಹಗಳಿಗೆ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಗಣಪತಿ ಪೂರ್ವಕವಾಗಿ ಹರಿಹರರನ್ನ ದುರ್ಗೆಯನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಇಷ್ಟದೇವರನ್ನ ಕುಲದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಈ ಹಸು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಯಥಾಶಕ್ತಿ ಕೊಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಯಾರು ಕಷ್ಟದಲ್ಲಿ ಇರ್ತಾರೆ, ಯಾರು ಬಡವರಿರ್ತಾರೆ, ಯಾರು ತೊಂದರೆಗೆ ಒಳಗಾಗಿರ್ತಾರೆ ಅವರಿಗೆ ನಿಮ್ಮ ಕೈಲಾದಂತಹ ಸಹಾಯ ಮತ್ತು ಸೇವೆಯನ್ನು ಮಾಡತಕ್ಕಂಥದ್ದು ಬಹಳ ಸೂಕ್ತ. ಇದೆಲ್ಲದರ ಜೊತೆಗೆ ನೀವು ಎಲ್ಲ ರಾಶಿಯವರು ಕೂಡ ಗುರುವಿಗೆ ಕಡಲೆ ಕಾಳು ಅಥವಾ ಕಡಲೆ ಬೇಳೆ, ಅದೇ ರೀತಿಯಲ್ಲಿ ಶನಿ ಗ್ರಹಕ್ಕೆ ಕರಿ ಎಳ್ಳು ಅಥವಾ ಎಳ್ಳೆಣ್ಣೆ, ರಾಹು ಗ್ರಹಕ್ಕೆ ಉದ್ದಿನ ಬೇಳೆ, ಅದೇ ರೀತಿ ಕೇತುವಿಗೆ ಹುರುಳಿ, ಈ ಧಾನ್ಯಗಳನ್ನು ನೀವು ಯಥಾಶಕ್ತಿ ನಿಮ್ಮ ಕೈಲಿ ಕೊಡೋಕ್ಕಾದ್ರೆ ದಾನವನ್ನು ಕೊಡ್ತಕ್ಕಂಥದ್ದು. ಆಗಾಗ ತೀರ್ಥಕ್ಷೇತ್ರಗಳಿಗೆ ಅಥವಾ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ನಿಮ್ಮ ಕೈಲಿ ಏನಾಗುತ್ತೋ ಅದು ಶ್ಲೋಕ ಸ್ತೋತ್ರ ಹೇಳ್ಕೊಂಡು ಅಥವಾ ಧ್ಯಾನವನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತೀನಿ. ಇಷ್ಟು ಮಾಡ್ಕೊಳ್ಳಿ, ಮೀನರಾಶಿಯವರೆಗೂ ಕೂಡ ಎಲ್ಲ ರೀತಿಯಲ್ಲೂ ಅನುಕೂಲ ಆಗತ್ತೆ.